ಆತ್ಮೀಯ ಸಹೋದರ ಸಹೋದರಿಯರೇ, ಈ ಒಂದು ಅವಕಾಶವನ್ನು ನಮ್ಮ ಬೆಂಗಳೂರು ಸಿಟಿ ಲಾಡ್ಜ್ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ, ಅಂದರೆ ಧ್ಯಾನ ಗ್ರಂಥದ ಧ್ಯಾನ ಮಾಡುವ ರೀತಿ ಹೇಗೆ ಅನ್ನೋದಕ್ಕೆ, ಅಂದರೆ ಧ್ಯಾನದ ಚಿತ್ರ ಅನ್ನೋ ಒಂದು ವಿಷಯವನ್ನು ಇವತ್ತು ತೆಗೆದುಕೊಂಡಿದ್ದೇನೆ. ಅದಕ್ಕಾಗಿ ನಾನು ಸಿಟಿ ಲಾಡ್ಜ್ಗೆ ಅನಂತ ವಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತಿನ ದಿನ ನೀವೆಲ್ಲರೂ ಕೂಡ ನಿಮ್ಮ ಅಮೂಲ್ಯವಾದ ಸಮಯವನ್ನು ಇದಕ್ಕೋಸ್ಕರ ಮೀಸಲಾಗಿ ಇಟ್ಟಿರೋದರಿಂದ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೊಡ್ತೇನೆ. ಇವತ್ತಿನ ದಿನದ ವಿಷಯ ಧ್ಯಾನದ ಚಿತ್ರ. ಎಷ್ಟು ಜನ ಧ್ಯಾನ ಮಾಡ್ತೀರ ದಿನ? ಕೈ ತುಂಬ ಕಡಿಮೆ ಎತ್ತುತ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ನಮ್ಮ ಸೊಸೈಟಿ ಸದಸ್ಯರು ಹೆಚ್ಚಾಗಿ ಧ್ಯಾನ ಮಾಡ್ತಾರೆ. ಎಲ್ಲರೂ ಒಂದೇ ಥರ ಧ್ಯಾನ ಮಾಡ್ತೀರಾ? ನಾವು ನಮಗೆ ಯಾವುದು ಸರಿ ಅಂತ ತೋರುತ್ತೆ, ನಮ್ಮ ಪ್ರಕಾರ ನಾವು ಧ್ಯಾನವನ್ನು ಮಾಡ್ಕೊಂಡು ಹೋಗ್ತೀವಿ. ಆದರೆ ಧ್ಯಾನ ಮಾಡೋದಂತೂ ಸರಿ, ಆದರೆ ಅದರ ಕ್ರಮ ಸರಿನಾ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಆಳವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ನಮ್ಮ ಥಿಯಾಸಫಿಕಲ್ ಸೊಸೈಟಿ 1875ನೇ ಇಸ್ವಿನಲ್ಲಿ ಪ್ರಾರಂಭ ಆಗುತ್ತೆ. ಅದು ನ್ಯೂಯಾರ್ಕ್ನಲ್ಲಿ ಪ್ರಾರಂಭ ಆಯಿತು. ಸ್ವಲ್ಪ ಕ್ಷೀಣಿಸುವುದಕ್ಕೆ ಶುರುವಾಯಿತು. ಯಾವಾಗ ಕ್ಷೀಣಿಸುವುದಕ್ಕೆ ಶುರುವಾಯಿತು, ಎಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಆಧ್ಯಾತ್ಮಿಕ ವಿಷಯದಲ್ಲಿ ಅಂತ ತಿಳ್ಕೊಂಡು ಯೋಚನೆ ಮಾಡಿದಾಗ ಭಾರತದಲ್ಲಿ, ಅಂದರೆ ಪೌರಾತ್ಯ ದೇಶದಲ್ಲಿ ಹೆಚ್ಚು ಆಧ್ಯಾತ್ಮಿಕತೆಗೆ ಆಸಕ್ತಿಯನ್ನು ಹೊಂದಿರೋ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಅವರು ನ್ಯೂಯಾರ್ಕಿಂದ ನಮ್ಮ ಇಂಡಿಯಾಕ್ಕೆ ಬರ್ತಾರೆ. ಇಲ್ಲಿ ಒಂದು ಆಧ್ಯಾತ್ಮಿಕ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ಎಲ್ಲ ಹೇಳಿ ಅಂದ್ಕೊಂಡಾಗ ಇಡೀ ಭಾರತನ ಅವರು ತುಂಬ ಒಂದು 2-3 ರೌಂಡು ಸುತ್ತುತ್ತಾರೆ. ಆದರೂ ಅವರಿಗೆ ಯಾವುದೂ ಸೂಕ್ತ ಅಂತ ಅನಿಸೋದಿಲ್ಲ, ಜಾಗ ಸೂಕ್ತ ಅನಿಸಲ್ಲ. ಯಾವಾಗ ಅವರು ನಮ್ಮ ಅಡಿಯಾರ್ ಎಸ್ಟೇಟ್ನ ನೋಡ್ತಾರೆ ಆವಾಗ ಅನಿಸುತ್ತೆ, ಇದು ಮಹಾತ್ಮರ ಮನೆ ಅಂತ ಅನಿಸುತ್ತೆ. ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಜಾಗವನ್ನು ತೆಗೆದುಕೊಂಡು 78ರಿಂದ 82 ತನಕ ಹುಡುಕ್ತಾರೆ. 4 ವರ್ಷ ಹುಡುಕಿದಾಗ ಕಡೆಗೆ ಅಡಿಯಾರ್ ಅನ್ನೋದು ಸಿಕ್ಕತ್ತೆ. ಅಲ್ಲಿ ಅವರು ಆಧ್ಯಾತ್ಮಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ ಐ ಸಿ ಸನ್ವರ್ಲ್ಡ್ ಅಷ್ಟೊತ್ತಿಗಾಗಲೇ ಬರೆದಿರೋದಾಗತ್ತೆ. ಅದು ತೀರ ಕಬ್ಬಿಣದ ಕಡಲೆ ಅಂತ ಅನಿಸಿ ಅವರು ಸೀಕ್ರೆಟ್ ಡಾಕ್ಟ್ರಿನ ಬರಿತಾ ಇರ್ತಾರೆ. 85ನೇ ಇಸ್ವಿ ತನಕ ಇಲ್ಲಿರ್ತಾರೆ. 86ಕ್ಕೆ ಅವರ ಆರೋಗ್ಯ ತುಂಬ ಕ್ಷೀಣಿಸುತ್ತೆ. HP ಬ್ಲಾವಟ್ಸ್ಕಿ ಅವರು ಸ್ಥಾಪನಾ ದ್ವಯದಲ್ಲಿ ಒಬ್ಬರು. ಯಾವಾಗ ಅವರ ಆರೋಗ್ಯ ಕ್ಷೀಣಿಸುತ್ತೆ ಮತ್ತೆ ಪುನಃ ಅವರು ಫಾರಿನ್ಗೆ ಹೋಗ್ಬಿಟ್ಟು ಅಲ್ಲಿ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆಕೆಗೆ ರೆಸ್ಟ್ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಕೆಲಸ ಮಾಡ್ತಾನೇ ಇರ್ತಾರೆ, ಕೂತೇ ಇರ್ತಾರೆ, ಬರಿತಾನೇ ಇರ್ತಾರೆ. ಅವರು ಅನೇಕ ರತ್ನಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಥಿಯಾಸಫಿ ಕೊಟ್ಟಿದ್ದೇ ಅವರು ಅಂತಲೇ ಹೇಳಬೇಕು. ಒಂದು ಮಹಾತ್ಮರ ಪತ್ರಗಳಲ್ಲಿ ನಮಗೆ ಥಿಯಾಸಫಿ ಸಿಕ್ಕತ್ತೆ, ಇನ್ನೊಂದು ಸೀಕ್ರೆಟ್ ಡಾಕ್ಟ್ರಿನಲ್ಲಿ ನಮಗೆ ಸಿಕ್ಕತ್ತೆ. ಅಂದರೆ HP ಬ್ಲಾವಟ್ಸ್ಕಿ ಏನೆಲ್ಲ ಬರೆದಿದ್ದಾರೆ ಅದರಿಂದ ನಮಗೆ ಸಿಕ್ಕತ್ತೆ. ಇವರು ಕೊಟ್ಟಂಥ ಅನೇಕ ಅತ್ಯಮೂಲ್ಯ ರತ್ನಗಳಲ್ಲಿ ಈ ಒಂದು ಧ್ಯಾನದ ಚಿತ್ರ ಅಂತ ನಾವು ಏನು ಹೇಳಿ ಇದನ್ನು ಎಲ್ರಿಗೂ ಕೊಟ್ಟಿದ್ದೀನಿ. ಇದು ತುಂಬ ವರ್ಷಗಳ ಹಿಂದೆ ನನ್ನ ಕೈಗೆ ಸಿಕ್ತು. ಇದು ಸಿಕ್ಕಿದ ತಕ್ಷಣ ಎಷ್ಟು ಖುಷಿಯಾಗೋಯ್ತು ಅಂದರೆ ಇದು ನನಗೆ ಗೊತ್ತೇ ಇಲ್ವಲ್ಲಪ್ಪ ಅಂತ. ಯಾಕಂದರೆ ನಾನು ಕಲೆಕ್ಟೆಡ್ ರೈಟಿಂಗ್ಸ್ನ ನಾನು ಓದಿರಲಿಲ್ಲ, ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಕೊಟ್ಟಿರಲಿಲ್ಲ. ಆದ್ದರಿಂದ ಇದು ಸಿಕ್ಕಿತು. ಹಾಗಾಗಿ ಇದು ಎಷ್ಟೋ ಕಾಪಿ ಎಲ್ಲ ಕಡಿಮೆ ಆವಾಗ ಪ್ರಿಂಟ್ ಆಗಿದ್ದು ಖಾಲಿ ಆಗೋಯಿತು. ಸರಿ ಅಂತ ಅಂದ್ಬಿಟ್ಟು ಈ ಸಲ ಇನ್ನೂ ಒಂದನ್ನು ಪ್ರಿಂಟ್ ಮಾಡಿ ಎಲ್ಲರ ಉಪಯೋಗಕ್ಕೆ, ಅಂದರೆ ನಾವು ಯಾವ ರೀತಿ ಧ್ಯಾನ ಮಾಡಿದರೆ ನಾವು ಉನ್ನತಿ ಹೊಂದೋದಕ್ಕೆ ಸಾಧ್ಯ ಅನ್ನೋದನ್ನು ತಿಳ್ಕೊಂಡ್ವಿ. ಆವಾಗ ಅಂದರೆ 82ಕ್ಕೆ ಬರ್ತಾರೆ, 85ಕ್ಕೆ ಅಲ್ಲಿ ಹೋಗ್ತಾರೆ. ಆ್ಯನಿ ಬೆಸೆಂಟು ಜಸ್ಟ್ ಆವಾಗ ಎಲ್ಲ ಸ್ವಲ್ಪ ಮತ್ತೆ ನಮ್ಮ ಥಿಯಾಸಫಿಕಲ್ ಸೊಸೈಟಿಯಲ್ಲೂ ಕೂಡ ಕ್ಷೀಣಿಸೋದಕ್ಕೆ ಶುರುವಾಯಿತು. ಜನ ಚೆನ್ನಾಗಿದ್ದರು, ಆದರೆ ಸೀರಿಯಸ್ಸಾಗಿ ಪ್ರಾಕ್ಟೀಸ್ ಮಾಡೋವಂಥವ್ರು ತುಂಬ ಕಡಿಮೆ ಆಗ್ತಾ ಬಂದರು. ಆದ್ದರಿಂದ ಏನು ಮಾಡಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಿ HP ಬ್ಲಾವಟ್ಸ್ಕಿ ಅವರು ಇನ್ನರ್ ಗ್ರೂಪ್ ಅಂತ ಹೇಳಿ ಕರೀತಾರೆ. ಇವಾಗ ನಮ್ಮ ಬೆಂಗಳೂರಿನಲ್ಲಿ ಇಷ್ಟು ಜನ ಇದ್ದೀವಿ, ಆದರೆ ಇಲ್ಲಿಗೆ ಬಂದು ಸೇರಿರೋರು ಇಷ್ಟೇ ಜನ. ಇದನ್ನು ಇನ್ನರ್ ಗ್ರೂಪ್ ಅಂತ ಹೇಳಿ ಕರೆದ್ರೆ ಇವ್ರುಗಳಿಗೆ ಕೊಟ್ಟಂತಹ ಬೋಧೆ ಸ್ವಲ್ಪ ಸೀರಿಯಸ್ ಆಗಿತ್ತು. ಮೊಟ್ಟ ಮೊದಲು ನಮ್ಮ ಆ್ಯನಿ ಬೆಸೆಂಟಿಗೆ HP ಬ್ಲಾವಟ್ಸ್ಕಿ ಅವರು ಒಂದು ಬೋಧನೆ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದರೆ, ನೀನು ಇನ್ನೊಬ್ಬರ ತಟ್ಟೆಯನ್ನಾಗಲಿ ಸ್ಪೂನನ್ನಾಗಲಿ ಅಥವಾ ಲೋಟವನ್ನಾಗಲಿ ಉಪಯೋಗಿಸ್ಕೊಳ್ಳ. ನಿನ್ನ ವೈಬ್ರೇಷನ್ ಏನಿದೆ ಅದು ನಿಂದವು, ಅದನ್ನು ಅಷ್ಟೇ
ಚೆನ್ನಾಗಿ ಅದನ್ನು ಕಾಪಾಡ್ಕೋ ಅಂತಂದ್ಬಿಟ್ಟು ಹೇಳ್ತಾರೆ. ನಮ್ಗಳಿಗೆ ಸೂಕ್ಷ್ಮತೆ ನಮಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲ ಗೋವಿಂದ, ಗುಂಪಲ್ಲಿ ಗೋವಿಂದ ಅಂತ ಎಲ್ಲನೂ ಹಂಚ್ಕೊಳ್ತೀವಿ. ಈ ರೀತಿ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಆದರೆ ಅಲ್ಲಿಂದ ಹೇಳ್ತಾರೆ. ಆಮೇಲೆ ಸರಿ ಧ್ಯಾನ ಮಾಡಲಿಕ್ಕೆ HP ಬ್ಲಾವೆಟ್ಸ್ಕಿ ಹತ್ರ ಆ್ಯನಿ ಬೆಸೆಂಟ್ ಬರ್ತಾರೆ, ಪರಿಚಯ ಆಗುತ್ತೆ. ಸರಿ ಧ್ಯಾನ ಮಾಡು ಅಂತ ಹೇಳ್ತಾರೆ. ಆ್ಯನಿ ಬೆಸೆಂಟ್ ಧ್ಯಾನ ಮಾಡ್ತೀವಿ, ನಮ್ಗೆ ಗೊತ್ತು ಧ್ಯಾನ ಮಾಡೋಕ್ಕೆ ಅಂತ ಹೇಳ್ತಾರೆ. ಅವರು ಸ್ಮೋಕ್ ಮಾಡ್ತಾರಲ್ಲ, ಮ್ಯಾಚ್ ಬಾಕ್ಸ್ ಇರುತ್ತೆ, ತೆಗೆದು ಹಿಂಗೆ ಎಸೆದ್ಬಿಟ್ಟು ಧ್ಯಾನ ಮಾಡು, ಇದ್ರ ಮೇಲೆ ಧ್ಯಾನ ಮಾಡು ಅಂತಾರೆ, ಮ್ಯಾಚ್ ಬಾಕ್ಸ್ ಮೇಲೆ. ಅಂದರೆ ಕಣ್ಣು, ಕೈ, ಮೂಗು ಎಲ್ಲ ಸ್ಟಿಫಾಗಿ ಕೈ ಮುಕ್ಕೊಂಡು ಅವರು ಧ್ಯಾನಕ್ಕೆ ನಾನು ಧ್ಯಾನ ಮಾಡ್ತಿದ್ದೀನಿ ಅಂತ ಕೂತ್ಕೊಂಡು ಹೇಳ್ತಾರೆ. ಅವಾಗ ಬ್ಲಾವೆಟ್ಸ್ಕಿ ಒಂದೇ ಮಾತು ಹೇಳ್ತಾರೆ, ಧ್ಯಾನ ಮಾಡೋದು ನರವ್ಯೂಹದಿಂದ ಅಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ವಿ ಡು ನಾಟ್ ಮೆಡಿಟೇಟ್ ವಿತ್ ಅವರ್ ಬ್ಲಡ್ ವೆಸಲ್ಸ್ ಅಂತ ಅಂದ್ಬಿಟ್ಟು ಹೇಳಿ ಕರೀತಾರೆ. ಅಲ್ಲಿಂದ ಶುರು ಆಗುತ್ತೆ. ಆ ಇನ್ನರ್ ಗ್ರೂಪ್ ಅನ್ನೋದು ಶುರು ಆಗ್ತಾರೆ. ಒಂದು 19-20 ಜನ ಅಷ್ಟೇ ಆ ಇನ್ನರ್ ಗ್ರೂಪ್ನಲ್ಲಿ ಇರುವಂತಹ ಸದಸ್ಯರು. ಅದನ್ನು ಎಲ್ಲನೂ ಇದೆ. ಇನ್ನರ್ ಗ್ರೂಪ್ ಟೀಚಿಂಗ್ಸ್ ಅನ್ನೋದು ಒಂದು ಗ್ರಂಥವನ್ನೇ ಮಾಡಿ ಪಬ್ಲಿಷ್ ಮಾಡಿದ್ದಾರೆ. ಅವ್ರು ಏನೆಲ್ಲ ಹೇಳಿದ್ರು ಆ ಬೋಧನೆ ಎಲ್ಲ ಅದರಲ್ಲಿ ಸಿಕ್ಕತ್ತೆ. ಈ ಇನ್ನರ್ ಗ್ರೂಪ್ ಮೆಡಿಟೇಷನ್ನ ಮಾಡಿದವರಲ್ಲಿ ಅಂದರೆ ಆ 19-20 ಜನದಲ್ಲಿ E.T. ಸ್ಟರ್ಡಿ ಅನ್ನೋರು ಕೂಡ ಒಬ್ಬರು ಆಗಿರ್ತಾರೆ. ಅದರಲ್ಲಿ J.R.S. ರೀಡ್ ಇರ್ತಾರೆ, ಆ್ಯನಿ ಬೆಸೆಂಟ್ ಇರ್ತಾರೆ, ಲೆಡ್ಬೀಟರ್ ಇರ್ತಾರೆ, ಕೆಟ್ಲಿ ಅನ್ನೋರು ಇರ್ತಾರೆ, ಇನ್ನು ಅನೇಕರು ಈ ರೀತಿ ಎಲ್ಲರೂ ಕೂಡ ಇರ್ತಾರೆ. ಇದನ್ನು 1887 ಅಥವಾ 88 ಜಾನ್ವರಿ ಅಥವಾ ಅರ್ಲಿ ಪಾರ್ಟ್ ಅಂದರೆ ಈ ಹಂತದಲ್ಲಿ ಈ ಬೋಧನೆಯನ್ನು ಕೊಡಲ್ಪಟ್ಟಿದ್ದು ಇನ್ನರ್ ಗ್ರೂಪ್ಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನು ಏನಂತ ಹೇಳ್ಬೋದು ಅಂದರೆ ಇನ್ಸ್ಟ್ರಕ್ಷನ್ ಆನ್ ಮೆಡಿಟೇಷನ್ ಅಂತ ಕೂಡ ನಾವು ಅದನ್ನು ಹೇಳ್ಬೋದು. ಇನ್ಸ್ಟ್ರಕ್ಷನ್ ಆನ್ ಮೆಡಿಟೇಷನ್ ಅಂತ, ದ ಡಯಾಗ್ರಾಮ್ ಆಫ್ ಮೆಡಿಟೇಷನ್ ಅಂತ ಅಂದ್ಬಿಟ್ಟು ಹೇಳಿ ಇದನ್ನು ಅವರೇ ಉಕ್ತ ಲೇಖನ ಕೊಟ್ಟು ಈ ರೀತಿ ಬರಿ ಅಂತ ಅಂದ್ಬಿಟ್ಟು ಹೇಳಿ ಇವಾಗ ನಮಗೆ ಏನು ಕನ್ನಡದಲ್ಲಿ ಇದು ಬಂದಿದೆ ಇದನ್ನು ಅವರು ಲಂಡನ್ನಲ್ಲಿ ಇದನ್ನು ಬರೆಸಿರ್ತಾರೆ. ಅವರಿಗೆ ಹೇಳಿಬಿಟ್ಟು ಬರೀತಾರೆ. ಇದನ್ನು ಏನಕ್ಕೆ ಬರೆದರು? ಅವರಿಗೆ ಚೆನ್ನಾಗಿ ಗೊತ್ತಿತ್ತು. 88ರಲ್ಲಿ ಸೀಕ್ರೆಟ್ ಡಾಕ್ಟ್ರಿನ್ ಪ್ರಿಂಟಾಗಿ ಜನರ ಕೈಗೆ ಸಿಕ್ಕತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದನ್ನು ಓದೋದು ಹೇಗೆ? I.C. ಸನ್ವೆಲ್ಡ್ ಬರೆದ್ರು, ಕೆಲವರಿಗೆ ಮಾತ್ರ ಅರ್ಥ ಆಯಿತು, ಮೆಜಾರಿಟಿಗೆ ಅರ್ಥ ಆಗಿಲ್ಲ. ಅದರಲ್ಲಿ ಏನಿದೆ ಇನ್ನೂ ಏನು ಅವರು ತಿಳ್ಕೊಂಡಿದ್ರು ಎಲ್ಲವನ್ನೂ ಸೇರಿ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥವನ್ನು ನಮಗೆ ಕೊಟ್ಟರು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಗೆ ಅನ್ನೋದಕ್ಕೆ ಇದೊಂದು ಕೀಲಿಕೈ. ಅದನ್ನು ಓದೋದಕ್ಕೆ ಅಂದರೆ ಸೀಕ್ರೆಟ್ ಡಾಕ್ಟ್ರಿನ್ ಓದೋದಕ್ಕೆ ಇದು ಬಹಳ ಮುಖ್ಯ. ನಾವೆಲ್ಲರೂ ಓದಿದ್ದೀವಿ ಸೀಕ್ರೆಟ್ ಡಾಕ್ಟ್ರಿನ್ನ ಮೆಜಾರಿಟಿ. ಸೀರಿಯಸ್ ಆಗಿ ಇದರಲ್ಲಿ ಬರೆಯೋಕ್ಕೆ ಹೋದ್ರೆ ನಾವು ಹೇಗೆ ಓದ್ತೀವಿ? ಪೇಜ್ ಬೈ ಓದ್ತೀವಿ, ಅಷ್ಟೇ ನಮಗೆ ಗೊತ್ತಿರೋದು. ಯಾವುದು ಬಿಡೋಕ್ಕೆ ನಮಗೆ ಇಷ್ಟ ಇಲ್ಲ, ಸೊ ಪೇಜ್ ತಿರುಗಿಸ್ಕೊಂಡು ಹೋಗ್ತೀವಿ. ಸೀಕ್ರೆಟ್ ಡಾಕ್ಟ್ರಿನ್ ಓದೋದು ಹೇಗೆ ಅಂತ ಕೂಡ HP ಬ್ಲಾವೆಟ್ಸ್ಕಿ ನಮಗೆ ಹೇಳ್ಬಿಟ್ಟಿದ್ದಾರೆ. ಒಂದು ಸಬ್ಜೆಕ್ಟ್ನ ತೊಗೊಂಡು ಅದರಲ್ಲಿ ಇಂಡೆಕ್ಸ್ ಎಲ್ಲನೂ ಮಾಡಿದ್ದಾರೆ. ಇಂಡೆಕ್ಸ್ಗೋಸ್ಕರನೇ ಒಂದು ವಾಲ್ಯೂಮ್ನ ಮಾಡಿದ್ದಾರೆ ಸೀಕ್ರೆಟ್ ಡಾಕ್ಟ್ರಿನ್ನು. 2 ಸೀಕ್ರೆಟ್ ವಾಲ್ಯೂಮ್ನ ಬರೆದು ಇನ್ನೊಂದು ಇಂಡೆಕ್ಸ್ ವಾಲ್ಯೂಮು ಅಥವಾ 5 ವಾಲ್ಯೂಮಲ್ಲಿ ಸೀಕ್ರೆಟ್ ಡಾಕ್ಟ್ರಿನ್ ಅಂದರೆ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಾಗಲಿ ಅಂತ ಅದರಲ್ಲಿ ಏನಿದೆ ಅದನ್ನೇ ಸ್ವಲ್ಪ ದೊಡ್ಡದು ಹಾಕಿಸಿ ಪ್ರಿಂಟ್ ಮಾಡಿಸಿ ಇನ್ನೊಂದು 6th ವಾಲ್ಯೂಮ್ನ ಇಂಡೆಕ್ಸ್ ವಾಲ್ಯೂಮ್ ಅಂತ ಹೇಳಿ ಸೀಕ್ರೆಟ್ ಡಾಕ್ಟ್ರಿನ್ ಕೊಟ್ಟಿದ್ದಾರೆ. ಅದನ್ನು ನಾವು ಓದಬೇಕು, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ನಾವು ಅರಗಿಸ್ಕೊಳ್ಬೇಕು ಅಂತಂದರೆ ಈ ಧ್ಯಾನದ ಮೂಲಕ ಮಾತ್ರ. ಆದ್ದರಿಂದಲೇ ಈ ಧ್ಯಾನದ ಚಿತ್ರವನ್ನು ನಮಗೆ ಕೊಟ್ಟಿರೋದು. ಇದು ಇದರ ಹಿನ್ನೆಲೆ. ಅಂದರೆ ಧ್ಯಾನ ಮಾಡುವ ಕ್ರಮದ ಬಗ್ಗೆ HP ಬ್ಲಾವೆಟ್ಸ್ಕಿ ಅವರು ಕೊಟ್ಟದ ಧ್ಯಾನದ ರೂಪರೇಖೆ ಅಥವಾ ರೇಖಾಕೃತಿ ಅಥವಾ ರೇಖಾಚಿತ್ರ ಅಂತಂದರೆ ಇದೇನೇ ಆಗಿದೆ. ಇದರ ಮೂಲನೇ ಅವರು ಲಂಡನ್ ಲಾಡ್ಜ್ನಲ್ಲಿ ಆ ಬರೀ ಇನ್ನರ್ ಗ್ರೂಪ್ಗೆ ಅವರು ನಿರ್ದೇಶಿಸಿದ ಧ್ಯಾನ ವಿಧಾನ ನಿರ್ದೇಶನ ಕೊಡ್ತಾರೆ. ಹೀಗೆಯೇ ಮಾಡಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ, ಬರೀ ಡೈರೆಕ್ಟ್. ಯಾವ ರೀತಿ ಡೈರೆಕ್ಟ್ ಅಂದರೆ ಈ ರೀತಿ ಧ್ಯಾನ ಮಾಡಿದ್ರೆ ನಿಮಗೆ ಸೀಕ್ರೆಟ್ ಡಾಕ್ಟ್ರಿನ್ ಓದೋದು ಅರ್ಥ ಆಗತ್ತೆ ಅಂತಂದ್ಬಿಟ್ಟು. I.C. ಸನ್ವೆಲ್ಡ್ ಆಗಿರ್ಬೋದು, ಸೀಕ್ರೆಟ್ ಡಾಕ್ಟ್ರಿನ್ ಆಗಿರ್ಬೋದು, ವಾಯ್ಸ್ ಆಫ್ ದಿ ಸೈಲೆನ್ಸ್ ಆಗಿರ್ಬೋದು, ಕೀ ಟು ಥಿಯಾಸಫಿ ಆಗಿರ್ಬೋದು, ಇದು ಎಲ್ಲದರಲ್ಲೂ ಏನಿದೆ? ಬರೀ ಒಂದು ಬುಕ್ ಕೊಟ್ಟಿಲ್ಲ, ಬರೀ ಒಂದು ಪದದಲ್ಲಿ ಅವರು ಹೇಳಿ ಮುಗಿಸ್ಲಿಲ್ಲ. ಎಲ್ಲದರಲ್ಲೂ ಏನಿದೆ ಅಂದರೆ ಒಂದೊಂದರಲ್ಲೂ ಕೂಡ ಒಂದೊಂದನ್ನು ಕೆಲವು ಗೂಢ ತತ್ವ ಮತ್ತು ಆಧ್ಯಾತ್ಮಿಕ ಪರಿವರ್ತನೆಯ ಪ್ರಕ್ರಿಯೆಯಲ್ಲಿ ಅದರ ಮಹತ್ವವನ್ನು ನಾವು ಕಂಡುಕೊಳ್ಬಹುದು ಅಂತಂದ್ಬಿಟ್ಟು ಹೇಳ್ತಾರೆ. ಎಲ್ಲವೂ ಗೂಢ, ಎಲ್ಲರೂ ಕೂಡ ಮಿಸ್ಟ್ರಿ, ಎಲ್ಲವೂ ಕೂಡ ಅಕ್ಕಳ್ಳು, ಎಲ್ಲವೂ ಸತ್ಯವೇ. ನಾವು ಆ ಮಟ್ಟಿಗೆ ಏರಿಲ್ಲದೆ ಇರೋದ್ರಿಂದ ನಮಗೆ ಇವತ್ತಿನ ದಿನ ಏನೂ ಗೊತ್ತಾಗ್ತಾ ಇಲ್ಲ. ಇವತ್ತಿನ ದಿನ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಇಲ್ಲೊಂಚೂರು ಅಲ್ಲೊಂಚೂರು ಅಷ್ಟೇ, ಎಲ್ಲೋ ಒಂದು ಸ್ವಲ್ಪ ಮಿಣುಕು ಹುಳು ಬೆಳಕತ್ತು ಬಿಡುತ್ತಲ್ಲ
ಅಷ್ಟೇ ಬೆಳಕು ನಮ್ಮ ಮೇಲೆ ಬೀರೋದಕ್ಕೆ ಸಾಧ್ಯ. ಇದರಲ್ಲಿ ಧ್ಯಾನದ ಚಿತ್ರದಲ್ಲಿ ಅವ್ರು ಏನು ಹೇಳ್ತಾರೆ, ಮೊಟ್ಟ ಮೊದಲ ಲೈನಲ್ಲಿ ಇದರಲ್ಲಿ 3 ಹಂತ ಇದೆ. ಇವತ್ತು ಮೊದಲನೇ ಹಂತ, ಎರಡನೇ ಹಂತವನ್ನು ಕುರಿತು ತಿಳ್ಕೊಳ್ಳೋಣ. ನಾವೆಲ್ಲ ಇದನ್ನು ಮಾಡ್ತೀವಲ್ಲ, ಅಷ್ಟಾಂಗ ಯೋಗ ಅಥವಾ ಅಷ್ಟಾಂಗ ಪಥದಲ್ಲಿ ಅಥವಾ ಬುದ್ಧರ 4 ಚತುರಾರ್ಯ ಸತ್ಯ ಅಂತ ತಗೊಂಡ್ರು ಕೂಡ ಅದರಲ್ಲಿ ಏನಿದೆ, ಅದು ಅಷ್ಟಾಂಗ ಮಾರ್ಗದಲ್ಲಿ. ಈ ಚತುರಾರ್ಯ ಸತ್ಯದಲ್ಲಿ ಏನಿದೆ, ದುಃಖ ಇದೆ, ದುಃಖಕ್ಕೆ ಕಾರಣ ಇದೆ, ಅದರ ದುಃಖ ನಿವಾರಣೋಪಾಯ ಇದೆ, ಆಮೇಲೆ ಅದರ ಮಾರ್ಗ. ಅದೇ ರೀತಿ ಇಲ್ಲೂ ಅಷ್ಟೇ. ಮೊಟ್ಟ ಮೊದಲು ನಾವು ಮಾಡಬೇಕಾಗಿರೋದು ಏನು, ಮಾಡೋದು ಹೇಗೆ, ಅದರ ಮಾರ್ಗ. ನಮ್ಮ ನಿತ್ಯ ಜೀವನದಲ್ಲಿ ನಾವು ಯಾವುದನ್ನು ಅನುಸರಣೆ ಮಾಡಬೇಕು ಅಂತ. ಸೊ ನಿತ್ಯ ಜೀವನದಲ್ಲಿ ಅನುಸರಣೆ ಮಾಡೋದನ್ನು ಪಾರ್ಟ್ 2ನಲ್ಲಿ ಮುಂದಿನ ತಿಂಗಳು 2ನೇ ತಾರೀಕು ಅದನ್ನು ಕುರಿತು ನಾವು ಇನ್ನೂ ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಇದರಲ್ಲಿ ಮೊಟ್ಟ ಮೊದಲು ಅವರು ಏನು ಹೇಳ್ತಾರೆ ಅಂತಂದರೆ, ಎಲ್ರಿಗೂ ಕೂಡ ಇದು ಅಪ್ಲಿಕಬಲ್. ಮೊದಲು ಪ್ರದೇಶವನ್ನು ವಿಸ್ತರಿಸುವುದರ ಮೂಲಕ ಮತ್ತು ಕಾಲವನ್ನು ಅಪರಿಮಿತ ಮಾಡಿಕೊಳ್ಳುವುದರ ಮೂಲಕ ಏಕತಾ ಮನೋಭಾವವನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ. ಅಪರಿಮಿತ ಮಾಡಿಕೊಳ್ಳುವುದರ ಮೂಲಕ ಏಕತಾ ಅಥವಾ ಐಕ್ಯತೆಯ ಕಾಲವನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಇದನ್ನು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂದರೆ ಕನ್ಸೀವಿಂಗ್ ಆಫ್ ಯೂನಿಟಿ ಆಫ್ ಸ್ಪೇಸ್ ಆ್ಯಂಡ್ ಟೈಮ್ ಅಂತ. ಕನ್ಸೀವ್ ಅಂದರೆ ಏನು, ನಾವು ಕನ್ಸೀವ್ ಅನ್ನೋದನ್ನು ಯಾವಾಗ ಪದನ ಉಪಯೋಗಿಸಿ, ಪ್ರೆಗ್ನೆನ್ಸಿನಲ್ಲಿ ಗರ್ಭವನ್ನು ಧರಿಸ್ಕೊಳ್ಳೋದು ಮೊಟ್ಟ ಮೊದಲು ಮುಖ್ಯ. ನಾವು ಮನಸ್ಸಿನಲ್ಲಿ ಏನನ್ನು ಧರಿಸ್ಕೊಳ್ಬೇಕು, ದೇಶ ಮತ್ತು ಕಾಲವನ್ನು, ಸ್ಪೇಸ್ ಆ್ಯಂಡ್ ಟೈಮ್ನ ಮನಸ್ಸಿನಲ್ಲಿ ನಾವು ಧರಿಸ್ಕೊಳ್ಬೇಕು. ಇದರಿಂದ ಮಾತ್ರ ಅದು ಇನ್ನೂ ಹೆಚ್ಚಾಗೋದಕ್ಕೆ ಸಾಧ್ಯ ಆಗತ್ತೆ. ಕನ್ಸೀವಿಂಗ್ ಅಂತಂದರೆ ಗರ್ಭಧರಿಸು, ಅಂದರೆ ಏಕತೆಯನ್ನು ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ದಟ್ ಈಸ್ ದ ಮೇನ್ ಫೌಂಡೇಶನ್. ಗರ್ಭಧರಿಸದೇ ಮಗು ಆಗೋದಕ್ಕೆ ಮುಂಚೆಯ ಮೊಟ್ಟ ಮೊದಲ ಬೇಸಿಕ್ ಕ್ವಾಲಿಫಿಕೇಷನ್ ಅದು ಆಗಬೇಕು. ಇದರಲ್ಲಿಯೇ ಪ್ರಾರಂಭ ಮತ್ತು ಇದರಲ್ಲಿಯೇ ಅಂತ್ಯವೂ ಅಡಕವಾಗಿದೆ ಅಂತ ಹೇಳ್ತಾರೆ. ಧರಿಸೋದರಲ್ಲಿಯೇ ಪ್ರಾರಂಭ, ಧರಿಸೋದ್ರಲ್ಲಿಯೇ ಅಂತ. ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ಲಾಂಛನವನ್ನು ನಾವು ನೋಡಿದಾಗ ಅದರಲ್ಲಿ ನಾವು ಏನು ನೋಡ್ತೀವಿ, ಹಾವು ತನ್ನ ಬಾಲವನ್ನು ತಾನೇ ನುಂಗುತ್ತಾ ಇದೆ. ಪ್ರಾರಂಭವೂ ಅಲ್ಲೇ ಇದೆ, ಅಂತ್ಯನೂ ಅಲ್ಲೇ ಇದೆ. ಇದೇ ಪ್ರಾರಂಭ ಇದೇ ಅಂತ್ಯ ಅಂತ ಹೇಳ್ತೀವ, ಮೊಟ್ಟೆ ಮೊದಲ ಕೋಳಿ ಮೊದಲ ಅಂತ ನಾವು ಹೇಳ್ಕೊಂಡು ಹೋಗ್ತೀವಲ್ಲ, ಇದು ಕೂಡ ಅದೇ ರೀತಿ ಆಗತ್ತೆ. ಆದರೆ ಇದೇ ಪರಮ ಸತ್ಯ, ಅಬ್ಸಲ್ಯೂಟ್ ಟ್ರೂತ್ ಅಂತಂದ್ಬಿಟ್ಟು ಹೇಳ್ತಾರೆ. ಅಬ್ಸಲ್ಯೂಟ್ ಟ್ರೂತ್ ಅಂತಂದರೆ ಯಾವುದು ಅಂತಂದರೆ ಯೂನಿಟಿ. ಆ ಯೂನಿಟಿನೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಆದ್ದರಿಂದ ಇದೇ ಪೂರ್ಣತೆ. ಶೂನ್ಯತೆ ಅಂತಂದ್ಬಿಟ್ಟು ಏನು ಶರಣರು ಕರೆದಿದ್ದಾರೆ, ಎಲ್ಲವೂ ಅದೇನೇ. ಬಯಲು ಅಂತ ಹೇಳಿರೋದು ಕೂಡ ಎಲ್ಲವೂ ಅದೇ ಇದೆ. ಸೃಷ್ಟಿಯ ಪ್ರಾರಂಭದಲ್ಲಿ ಈ ಸತ್ಯ ತನ್ನನ್ನು 2 ಮೂಲಭೂತವಾದ ಅಂಶಗಳಲ್ಲಿ, ಅಂದರೆ ರೂಪಗಳಲ್ಲಿ ಅದನ್ನು ತನ್ನನ್ನು ತಾನು ವ್ಯಕ್ತಪಡಿಸ್ಕೊಳ್ಳುತ್ತೆ. ನಾವು ವ್ಯಕ್ತ ರೂಪದಲ್ಲಿ ನಾವು ನೋಡೋದು ಏನನ್ನ ಮ್ಯಾಟರ್. ಸ್ಥೂಲವಾಗಿ ನಾವು ಮುಟ್ಬೋದು, ಸ್ಪರ್ಶಿಸ್ಬೋದು, ನೋಡ್ಬೋದು, ಕೇಳ್ಬೋದು, ಎಲ್ಲನೂ ಇದೆ. ಇರೋದು 2 ಮೂಲಭೂತವಾಗಿ, ಒಂದು ಮ್ಯಾಟರು, ಇನ್ನೊಂದು ಸ್ಪಿರಿಟ್, ನಮ್ಮ ಒಳಗಡೆ ಇರುವಂಥದ್ದು. ಪ್ರೈಮಾರ್ಡಿಯಲ್ ಮ್ಯಾಟರ್ ಅಂದರೆ ಮೂಲಭೂತ ಪ್ರಕೃತಿ. ಈ ಪ್ರಕೃತಿಯಲ್ಲಿ ಇರೋದು ಯಾವುದು, ಮೂಲಭೂತ ಪ್ರಕೃತಿಯಲ್ಲಿ ಇರೋದು ಆ್ಯಟಮ್ ಅಂತ ಹೇಳ್ತೀವಿ. ಆ್ಯಟಮ್ ಒಳಗಡೆ ಇರೋದು ಯಾವುದು, ನ್ಯೂಕ್ಲಿಯಸ್ ಒಳಗಡೆ ಇರೋದು ಯಾವುದು, ಎಲೆಕ್ಟ್ರಾನ್, ಆಮೇಲೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಇದು ಮ್ಯಾಟರ್ ಅಂತ ಬರುತ್ತೆ. ಇದರೊಳಗಡೆ ಇರೋದು ಯಾವುದು, ಸ್ಪಿರಿಟ್ಸ್, ಅದೇ ಚೇತನ. ಅದನ್ನು ಪ್ರೈಮಾರ್ಡಿಯಲ್ ಸ್ಪಿರಿಟ್ ಅಥವಾ ಕಾನ್ಷಿಯಸ್ನೆಸ್ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಚೈತನ್ಯ ಅಥವಾ ಪ್ರಜ್ಞೆ, ಈ ಪ್ರಜ್ಞೆಗೆ ನಾವು ಏನಂತ ಹೇಳ್ತೀವಿ, ಪ್ರಜ್ಞಾನಂ ಬ್ರಹ್ಮ, ಮಹಾವಾಕ್ಯ. ಪ್ರಜ್ಞೆಯೇ ಬ್ರಹ್ಮ. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿರೋದೇ ಬ್ರಹ್ಮ, ಸೃಷ್ಟಿಕರ್ತನೇ ಬ್ರಹ್ಮ. ನಮ್ಮ ಪ್ರಜ್ಞೆಯಲ್ಲಿ ಇರೋದು ಕೂಡ ಬ್ರಹ್ಮ. ಇದು ಆಗತ್ತೆ. ಪ್ರಕೃತಿಯಲ್ಲಿರುವ ಸಂಯುಕ್ತ ವಸ್ತುಗಳ ಪ್ರತಿಯೊಂದು ಘಟಕದ ಸಾರವೇ ಮೂಲಭೂತ ಏಕತೆ ಅಂತ ಹೇಳ್ತಾರೆ. ಪ್ರಕೃತಿಯಲ್ಲಿರುವ ಸಂಯುಕ್ತ ವಸ್ತುಗಳ ಯಾವುದೇ ವಸ್ತುಗಳನ್ನ ತಗೊಂಡು ಸೇರಿಸಿದ್ರೂ ಕೂಡ ಪ್ರತಿಯೊಂದರ ಸಾರವೇ ಕೂಡ ಅದರ ಏಕತೆ.
ಇವಾಗ ನಾವು ಈ ಹಾಲ್ನ ಹೇಳ್ತೀವಿ, ಇದನ್ನು ಏನಂತ ಹೇಳ್ತೀವಿ? ಲೆಕ್ಚರ್ ಹಾಲ್. ಸಿಟಿ ಲಾಡ್ಜಿನ ಲೆಕ್ಚರ್ ಹಾಲ್. ಈ ಲೆಕ್ಚರ್ ಹಾಲ್ನಲ್ಲಿ ಏನೆಲ್ಲ ಇದೆ? ನಾವು ಹೇಳೋದೇನು ಒಂದೇ, ಲೆಕ್ಚರ್ ಹಾಲ್ ಅಂತ ಹೇಳ್ಬಿಡ್ತೀವಿ. ಎಷ್ಟು ಫ್ಯಾನ್ಸ್ ಇದೆ, ಎಷ್ಟು ಟ್ಯೂಬ್ಲೈಟ್ಸ್ ಇದೆ, ಎಷ್ಟು ವಿಂಡೋಸ್ ಇದೆ, ಎಷ್ಟು ಕಬ್ಬಣ ಇದೆ, ಎಷ್ಟು ಸಿಮೆಂಟ್ ಇದೆ, ಎಷ್ಟು ಪೇಂಟ್ ಇದೆ, ಎಷ್ಟು ಕಂಬಗಳಿದೆ, ಎಷ್ಟು ರೂಫ್ ನಮಗೆ ಬೇಕು, ಎಷ್ಟು ರಾಡ್ಸ್ ಉಪಯೋಗಿಸಿದ್ದಾರೆ, ಎಲ್ಲವೂ ಬೇಕು. ಅದರೊಳಗಡೆ ಎಷ್ಟು ಇಟ್ಟಿಗೆ ಇಟ್ಟಿದ್ದಾರೆ, ಎಷ್ಟು ಸಿಮೆಂಟ್ ಉಪಯೋಗಿಸಿದ್ದಾರೆ, ಎಷ್ಟು ನೀರನ್ನು ಬಿಟ್ಟಿದ್ದಾರೆ, ಎಷ್ಟು ವೈರ್ಸ್ ಹಾಕಿದ್ದಾರೆ, ಎಲ್ಲವೂ ಯಾವುದು? ಎಲ್ಲವೂ ಕೂಡ ಮ್ಯಾಟರ್. ಇದನ್ನು ನಾವು ಯಾವುದಕ್ಕೋಸ್ಕರ ಉಪಯೋಗಿಸ್ತೀವಿ? ಯಾವುದದು? ಆಧ್ಯಾತ್ಮಿಕ ಬೋಧನೆಯನ್ನು ತಿಳ್ಕೊಳ್ಳೋದಕ್ಕೆ ಇದರ ಅವಶ್ಯಕತೆ ಇದೆ. ಇದನ್ನು ಥಿಯಾಸಫಿಕಲ್ ಸೊಸೈಟಿ ಅಂತ ಹೇಳ್ತೇವೆ. ಆ ಸೊಸೈಟಿಯ ಚೈತನ್ಯ ಯಾವುದು ಅಂದರೆ ಇದು ಥಿಯಾಸಫಿ. ಈ ಲೆಕ್ಚರ್ ಹಾಲಲ್ಲಿ ಲೆಕ್ಚರ್ಗೋಸ್ಕರನೇ ನಾವು ಇದನ್ನು ಕಟ್ಟಿರೋದು ಅಲ್ವಾ? ಎಲ್ಲ ಸುಖ ಸೌಕರ್ಯ ನಮಗೆ ಬೇಕು. ಮಳೆ ಬಂದು ಬಿಸಿಲು ಜಾಸ್ತಿ ಇರ್ಕೂಡ್ದು, ಚಳಿ ಹಾಕ್ಕೂಡ್ದು, ಅದಕ್ಕೆ ಎಲ್ಲ ಕಿಟಕಿನ ಮುಚ್ಕೊಂಡು ಆರಾಮಾಗಿ ಸೇಫಾಗಿ ಕೂತಿದ್ದೀವಿ. ಅಂದರೆ ಮನಸ್ಸು ಅತ್ತ ಇತ್ತ ಹೋಗದಂಗೆ ಈ ಚೇತನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಉದ್ದೇಶ ಸರಿಯಾಗಿಬಿಟ್ರೆ ಮಿಕ್ಕಿದ್ದೆಲ್ಲ ತುಂಬಾ ಈಸಿ. ನಾವು ಆ ಉದ್ದೇಶಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಚೈತನ್ಯ ಇಲ್ಲದಲ್ಲೇ ಇದ್ದರೆ ಮ್ಯಾಟರ್ ಇಲ್ಲ, ಮ್ಯಾಟರ್ ಇಲ್ಲದೆ ಹೋದರೆ ಚೈತನ್ಯ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಕಾಯಿನ್ನ ನಾವು ತೊಗೊಂಡ್ರೆ ಏನಿರುತ್ತೆ ಅದರಲ್ಲಿ? ಎರಡು ಮುಖ ಇರುತ್ತೆ, ಒಂದು ಹೆಡ್ಡು, ಒಂದು ಟೇಲ್. ಹೆಡ್ ಇಲ್ಲದೆ ಹೋದರೆ ಕಾಯಿನ್ಗೆ ಕಾಯಿನ್ ಅಲ್ಲ ಅಂತ ಹೇಳ್ತೀವಿ. ಆ ವ್ಯಾಲ್ಯೂ ತಾನೇ ಇರಬೇಕು ಕಾಯಿನ್ ಅಂದಮೇಲೆ. 1 ರೂಪಾಯೋ 2 ರೂಪಾಯೋ 10 ರೂಪಾಯೋ 20 ರೂಪಾಯೋ 100 ರೂಪಾಯೋ ಏನೋ ಅದಕ್ಕೊಂದು ವ್ಯಾಲ್ಯೂ. ಇದು ಕೂಡ ಇರಬೇಕು, ಮ್ಯಾಟ್ರೂ ಕೂಡ ಇರಬೇಕು. ಮ್ಯಾಟ್ರ್ ಎಷ್ಟು ಪರಿಶುದ್ಧವಾಗಿದೆ, ಅದು ಎಷ್ಟು ಆ ಚೈತನ್ಯವನ್ನು ತನ್ನಲ್ಲಿ ಹೊಂದಿ ಅದು ಹೊರಹೊಮ್ಮಿಸುತ್ತೆ, ಅದು ಇಂಪಾರ್ಟೆಂಟ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಇದು ಎಲ್ಲಿಂದ ಎಲ್ಲಿ ತನಕ ಅಂದರೆ ಜಾಸ್ತಿ ದೂರದಲ್ಲಿ ನಮಗೆ ಕಾಣೋದು ಯಾವುದು? ಅದಕ್ಕಿನ್ನ ದೂರ ಅಂತಂದರೆ ನಕ್ಷತ್ರಗಳು. ಜಾಸ್ತಿ ದೂರ, ನಮ್ಮ ಕಣ್ಣಿಗೆ ಕಾಣಲ್ಲಪ್ಪ. ಅದು ಏನೋ ಫುಲ್ಲು ಬೆಂಗಳೂರಲ್ಲಂತೂ ಏನೂ ನಕ್ಷತ್ರವೇ ಕಾಣಲ್ಲ. ಎಲ್ಲೋ ಇಲ್ಲೊಂದಲ್ಲೊಂದು ಅಪ್ಪಿ ಕಾಣಿಸಿದ್ರೆ, ಇಲ್ಲಾಂದರೆ ಇಲ್ಲ. ಎಲ್ಲಿ ಬೆಳಕೇ ಇಲ್ಲವೋ ಹಳ್ಳಿಗಾಡು ಅಥವಾ ಎಸ್ಪೆಷಲಿ ಹಿಮಾಲಯದಲ್ಲಿ ಹೋಗ್ಬಿಟ್ಟು ಕತ್ತೆತ್ತಿ ನೋಡಿದ್ರೆ ಇನ್ನು ಎಲ್ಲಿ ಚುಕ್ಕೆ ಇಡ್ಬೋದಪ್ಪ ಅಂತ ಅನಿಸುತ್ತೆ. ಅಷ್ಟು ನಕ್ಷತ್ರ ರಾಶಿ, ಅಷ್ಟು ನಕ್ಷತ್ರ ಅಂದರೆ ಅಷ್ಟು ನಕ್ಷತ್ರ. ಯಾಕಂದರೆ ಇಲ್ಲಿ ಥರ ನಮ್ಮದು ಆರ್ಟಿಫಿಷಿಯಲ್ ಲೈಟ್ ಅನ್ನೋದಿಲ್ಲ. ಯಾಕಂದರೆ ಅದೇ ನಮ್ಮದು ವಿಷನ್ಕ್ಕೆ ಅಷ್ಟೇ ಇರೋದು. ನಮಗೆ ಅಲ್ಲಿ ಆರ್ಟಿಫಿಷಿಯಲ್ ಲೈಟೇ ಇಲ್ಲ, ನ್ಯಾಚುರಲ್ ಆಗಿದೆ. ನಮ್ಮ ವಿಷನ್ ಎಷ್ಟು ಕಾಣಿಸುತ್ತೆ ಅಷ್ಟು ನಕ್ಷತ್ರವನ್ನು ನೋಡಬೇಕು. ಅಲ್ಲಿಂದ ಹಿಡಿದು ಖನಿಜ ವರ್ಗ, ಮೂಲಭೂತ ವರ್ಗವನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಮೊಟ್ಟ ಮೊದಲು ಬಂದಿರೋದೇ ಖನಿಜ ವರ್ಗ, ನಂತರ ಸಸ್ಯ ವರ್ಗ, ಪ್ರಾಣಿ ವರ್ಗ, ಆಮೇಲೆ ಮಾನವ ವರ್ಗ. ನಮ್ಮ ಮನಸ್ಸಿಗೆ ಮೀರಿದ್ದಕ್ಕೆ ಬುದ್ಧಿ, ಆತ್ಮ. ನಾವು ಈ ರೀತಿ ಒಂದೊಂದೇ ಹಂತದಲ್ಲಿ ನಾವು ಹೋಗಬೇಕಾಗಿದೆ. ಸೊ ನಕ್ಷತ್ರದಿಂದ ಹಿಡಿದು ಖನಿಜದವರೆಗೆ, ಅಲ್ಲಿಂದ ಇಲ್ಲಿ ತನಕ ಅತ್ಯುನ್ನತ ಚೋಹಾನ್ರಿಂದ ಅತಿ ಸೂಕ್ಷ್ಮವಾದ ಜೀವಿಯವರೆಗೆ, ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಈ ಪದವು ಆಧ್ಯಾತ್ಮಿಕ ಭೌತಿಕ ಲೋಕಕ್ಕೆ ಸಂಬಂಧಿಸಿದರೂ ಇದೇ ಗೂಢ ವಿಜ್ಞಾನದ ಒಂದು ಮೂಲಭೂತ ನಿಯಮವಾಗಿದೆ. ಅದ್ಯಾವುದು ಅಂತಂದರೆ ಏಕೈಕ ಚೇತನವನ್ನು ಅರ್ಥ ಮಾಡ್ಕೊಳ್ಳೋದು. ಎಲ್ಲದರಲ್ಲೂ ಇರೋದು ಒಂದು ಅಂತ. ದ ಫಂಡಮೆಂಟಲ್ ಯೂನಿಟಿ ಆಫ್ ಆಲ್ ಎಕ್ಸಿಸ್ಟೆನ್ಸ್. ದ ಫಂಡಮೆಂಟಲ್ ಯೂನಿಟಿ ಆಫ್ ಆಲ್ ಎಕ್ಸಿಸ್ಟೆನ್ಸ್. ಇಲ್ಲಿರೋದು ಯೂನಿಟಿ. ನಾವೆಲ್ಲ ನಮ್ಮ ಆಡು ಭಾಷೆಯಲ್ಲಿ ಏನು ಹೇಳ್ತೀವಿ? ಒಂದೇ ಪದದಲ್ಲಿ ಹೇಳ್ಬಿಡ್ತೀವಿ. ಸೋದರ ಭಾವ ದೊಡ್ಡದು. ಆಡು ಭಾಷೆಯಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಲ್ವಾ? ಎಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಅಲ್ಲಿ ಏನಾದರೂ ಕಷ್ಟ ಆಗಲಿ ಸುಖ ಆಗಲಿ ಎಲ್ರಿಗೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಒಗ್ಗಟ್ಟಿನಲ್ಲಿ ಬಲ ಇದೆ. ಹಗ್ಗನೂ ಅಷ್ಟೇ, ಒಂದೊಂದೇ ತೆಂಗಿನ ಎಳೆಯಿಂದ ತೆಗೆದು ಅದನ್ನು ಒಸಿರಿ, ಅದಿರೋದು ಇಷ್ಟೇ ಉದ್ದ ದಾರ, ತೆಂಗಿನ ನಾರು ಇರ್ಬೋದು, ಇಷ್ಟು ಉದ್ದ ಇರ್ಬೋದು, ಎಲ್ಲ ಹೊಸದಾಗ ಗಟ್ಟಿಯಾಗುತ್ತೆ. ಆ ಹೊಸ್ತಿರೋದನ್ನು ಮತ್ತೆ ಹೊಸದು ಅದನ್ನು ಗಟ್ಟಿ ಮಾಡ್ತಾರೆ. ಅದನ್ನೇ ಇನ್ನು ಟೈಟಾಗಿ ತಿರುಗಿಸ್ತಾರೆ. ಅದು ಎಷ್ಟು ವರ್ಷ ಆದರೂ ಬಾಳಿಕೆ ಬರುತ್ತೆ. ಆದರೆ ಬಿಗಿನಿಂಗಲ್ಲಿ ಇದ್ದಿದ್ದು ಸಣ್ಣ ಒಂದು ಕೂದಲು ಎಳೆಯ ಒಂದು ತೆಂಗಿನ ನಾರು ಮಾತ್ರ ಇರುತ್ತೆ. ಆದ್ದರಿಂದ ಇದೇನೇನೆ ಯಾವುದಕ್ಕೆ ಅಕಲ್ಟ್ ಸೈನ್ಸ್ಗೂ ಕೂಡ ಮೂಲಭೂತವಾದಂತಹ ನಿಯಮ ಇದು. ಗೂಢ ವಿಜ್ಞಾನ ಕೂಡ ಆಗಿದೆ. ದ ಫಂಡಮೆಂಟಲ್ ಯೂನಿಟಿ ಆಫ್
ಆಲ್ ಎಕ್ಸಿಸ್ಟೆನ್ಸ್, ಪ್ರತಿಯೊಂದು ಕೂಡ. ಇದನ್ನು ಬಿಟ್ಟು ಅಂತ ಹೇಳೋಕ್ಕೆ ಅಲ್ಲಿ ಬಿಟ್ಟು ಅನ್ನೋಕ್ಕೆ ಅಲ್ಲಿ ಪದನೇ ಇಲ್ಲ ನಮ್ಮಲ್ಲಿ. ಎಲ್ಲವನ್ನು ಸೇರಿಸಿಕೊಂಡು ಆಗಿರುವಂಥದ್ದು. ಅಸ್ತಿತ್ವವು ಒಂದೇ ಒಂದು ವಸ್ತುವಾಗಿದೆ. ಅದು ಪರಸ್ಪರ ಸಂಪರ್ಕವನ್ನು ಹೊಂದಿರುವ ಅನೇಕ ವಸ್ತುಗಳ ಸಮೂಹ ಅಲ್ಲ. ಇದು ಅದು ಎಲ್ಲ ಸೇರಿ ಒಂದು ಸಮೂಹ ಅಲ್ಲ. ಆದರೆ ಮೂಲಭೂತ ಒಂದೇ ಒಂದು ಅಸ್ತಿತ್ವ, ಒನ್ ಬೀಯಿಂಗ್ ಅಷ್ಟೇ ಇರೋದಿಲ್ಲ. ಒನ್ ಬೀಯಿಂಗ್, ಹಗ್ಗ ಅಂತ ಮಾತ್ರ ಹೇಳ್ತೀವಿ. ಈ ಒನ್ ನಾರು, ಈ ಒನ್ ನಾರು, ಈ ಒನ್ ನಾರಲ್ಲ, ಒಂದೇ ಹಗ್ಗ. ಅದು ಹೈಯೆಸ್ಟ್ ಲೆವೆಲ್ನಲ್ಲಿ ಇದನ್ನು ನಾವು ಹೇಳ್ತೀವಿ. ಇದು ಸರ್ವ ಅಸ್ತಿತ್ವ. ಇದನ್ನು ಆಲ್ ಬೀಯಿಂಗ್ ಅಂತ ಹೇಳ್ತೀವಿ. ಒನ್ ಬೀಯಿಂಗು, ಆಲ್ ಬೀಯಿಂಗ್, ಇದನ್ನೇ ನಾವು ಹೇಳೋದು. ನಮ್ಮ ಚೈತನ್ಯ ಯಾವಾಗ ದೈವಿಕತೆಯ ಕಡೆಗೆ ತೆರೆಗೆ ಅದು ತಕ್ಕೊಳ್ಬೇಕು ಅಂದರೆ ನಮ್ಮ ಶುದ್ಧ ಸ್ವಭಾವದಲ್ಲಿ ಅಡಕ್ಕೊಂಡಿದೆ. ಅದು ವ್ಯಕ್ತವಾಗಿಲ್ಲ, ಅಡಗಿದೆ, ಒಳಗಡೆ ಅಡಗಿದೆ. ಸರ್ವಚೇತನದ ಏಕತ್ವದ ಗ್ರಹಿಕೆಗಳು ಮತ್ತು ಭಾವನೆ ಕಡೆಗೆ ನಮ್ಮ ಚೈತನ್ಯವನ್ನು ನಾವು ತಕ್ಕೊಳ್ಬೇಕು. ಭಗವಂತ ನಮ್ಮೊಳಗಡೆನೇ ಇದ್ದಾನೆ. ಎಲ್ಲಿದ್ದಾನೆ ಭಗವಂತ? ನಮ್ಮೊಳಗಡೆ ಒಳಗಡೆ ಇದ್ದಾನೆ. ಎಲ್ಲಿದ್ದಾನೆ ಒಳಗಡೆ? ಹೃದಯದಲ್ಲಿ. ಅದನ್ನು ಇಡ್ಲಿಕ್ಕೆ ಅವನು ಎಷ್ಟೆಲ್ಲ ಪ್ರಯತ್ನ ಪಟ್ಟ. ನೀರೊಳಗಡೆ ಇಟ್ಬಿಡೋಣ, ಇವನಿಗೆ ಸಿಕ್ಕಲ್ಲ, ಮನುಷ್ಯ ಹುಡುಕ್ಬಿಡ್ತಾನೆ. ಆಕಾಶದಲ್ಲಿ ಇಟ್ಬಿಡೋಣ, ಇವನು ಅಷ್ಟೇ ಏರಲ್ಲ, ಆಕಾಶಕ್ಕೂ ಏರ್ತಾನೆ. ಬೀರಲ್ಲಿ ಇಟ್ಬಿಟ್ಟು ಬೀಗ ಹಾಕೋಣ, ಬೀಗನೂ ಹೊಡಿತಾನೆ, ಎಲ್ಲ ಕಡೆ ಹೊಡಿತಾನೆ. ಮನುಷ್ಯ ಮಾಡದೇ ಇರೋದು ಯಾವುದೂ ಇಲ್ಲ. ಆಚೆ ಕಡೆ ಎಷ್ಟು ತೋರಿಸ್ಬೋದೋ ಎಲ್ಲ ತೋರಿಸ್ತಾನೆ. ಇದನ್ನು ಮಾಡಲ್ಲ ಅಂದ್ಬಿಟ್ಟು ನಮ್ಮ ಒಳಗಡೆನೇ ಭಗವಂತ ಬಂದು ಅಲ್ಲೇ ನೆಲೆಸಿದ್ದಾನೆ. ನಾವು ನಮ್ಮ ಚೇತನವನ್ನು ನೋಡಬೇಕು ಅಂತಂದರೆ ಬಾಹ್ಯದಲ್ಲಿ ನೋಡೋದಲ್ಲ, ಆಂತರ್ಯದಲ್ಲಿ ನೋಡ್ಕೊಳ್ಳೋದು. ಈ ಫಂಡಮೆಂಟಲ್ ಯೂನಿಟಿ ಆಫ್ ಆಲ್ ಎಕ್ಸಿಸ್ಟೆನ್ಸ್ ಅಂದರೆ ನನ್ನ ಒಳಗಡೆ ಯಾವ ಆತ್ಮ ಇದೆ, ಇಲ್ಲಿ ನೆರೆದಿರೋ ಎಲ್ಲರಲ್ಲೂ ಅದೇ ಆತ್ಮ ಇದೆ. ಇದರಲ್ಲೂ ಹಂಗೆ ಇದೆ. ಉಗ್ರ ನರಸಿಂಹ ಎಲ್ಲಿಂದ ವ್ಯಕ್ತ ಆದ? ಕಂಬದಿಂದನೇ ವ್ಯಕ್ತ ಆದ. ಇಲ್ಲಿರುವನೇ ಇದ್ದಾನೆ. ಇದನ್ನೆಲ್ಲರೂ ಕೂಡ ಪಿಕ್ಚರಲ್ಲಿ ನಾವು ನೋಡಿಬಿಟ್ರೆ ನಮಗೆ ಕಣ್ಣಿಗೆ ಸ್ಪಷ್ಟವಾಗಿ ಕಟ್ಟದಂತೆ ಇರುತ್ತೆ. ಅಲ್ಲಿದ್ದ ಅಲ್ವಾ ಭಗವಂತ? ಸೊ ಮ್ಯಾಟ್ರಲ್ಲಿ ಇದ್ದಾನೆ ಅಲ್ವಾ ಭಗವಂತ? ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಭಗವಂತ ಒಬ್ಬನ 100 ಜನನ? 100 ಜನ 100 ಥರದಲ್ಲಿ ನಾವು ಹೆಸರುಗಳನ್ನ ಇಡ್ತೀವಿ. ಇರೋದು ಒಬ್ಬನೇ ಭಗವಂತ, ಒಬ್ಬನೇ. ನಾವುಗಳು ಹೆಸರನ್ನ ಕರ್ಕೊಳ್ತೀವಿ, ನಾವುಗಳು ಜಾತೀಯತೆಯನ್ನು ಮಾಡ್ಕೊಂಡಿದ್ದೀವಿ, ನಾವುಗಳು ಪಂಗಡವನ್ನು ರೂಪಿಸ್ಕೊಂಡಿದ್ದೀವಿ. ನಾವು ಈ ಮನೆ ಒಕ್ಕಲು, ನಾವು ಆ ಒಕ್ಕಲು, ನಾವು ಈ ದೇವ್ರನ್ನ ಪೂಜಿಸ್ತೀವಿ, ಆ ದೇವ್ರನ್ನ ಪೂಜಿಸ್ತೀವಿ. ಇಲ್ಲ, ದೇವರು ಒಬ್ಬನೇ, ನಾಮ ಮಾತ್ರ ಹಲವು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ನಮ್ಮ ಪ್ರದೇಶವನ್ನು ವಿಸ್ತರಿಸುವುದ ಮೂಲಕ, ಅಂದರೆ ಎಕ್ಸ್ಪ್ಯಾನ್ಷನ್ ಆಫ್ ಸ್ಪೇಸ್ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತು ಕಾಲವನ್ನು ಅಪರಿಮಿತ ಮಾಡಿಕೊಳ್ಳುವ ಮೂಲಕ ಈ ಏಕತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ಕಾಲ ಅಂತಂದರೆ ಏನು? ಸಮಯ, ಟೈಮು, ಇದೆಲ್ಲನೂ ಹೇಳ್ತೀವಿ. ಇನ್ನು ಏನು ಕಾಲ ಅಂತಂದರೆ ಇನ್ನೇನು ಅಂತ ಹೇಳ್ತೀವಿ? ಎಷ್ಟಿದೆ ಕಾಲದಲ್ಲಿ ವ್ಯತ್ಯಾಸ? ಯಾವುದು? ಆಮೇಲೆ 3 ಇರೋದು ಕರೆಕ್ಟು. ಕಾಲ ಯಾವಾಗ? ಅದು ಒಂದು ಕಾಲ. ಈಗ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಇವತ್ತು, ಈ ವಾರ, ಆಯಿತಾ, ಈ ವರ್ಷ, ಈ ಜೀವನ ಪರ್ಯಂತ ಕಾಲ ಹೋಗುತ್ತಾ? ಎಲ್ಲವೂ ಕಾಲವೇ ಅಲ್ವಾ? ಭೂತ ಆಗಲಿ, ವರ್ತಮಾನ ಆಗಲಿ, ಭವಿಷ್ಯ ಆಗಲಿ, ಇದು ಎಲ್ಲವೂ ಕೂಡ ಕಾಲ. ಇದನ್ನು ವಿಸ್ತಾರ ಮಾಡ್ಕೊಳ್ತಾ ಹೋಗಬೇಕು. ಈಗಲೇ ನಾವು ಮೆಡಿಟೇಷನ್ಗೆ ಕೂತಿರೋದು. ಮೆಡಿಟೇಷನ್ನಿಂದ ಇದು ಕಾಲ ಅಂತ ಅಂದರೆ ಈ ರೀತಿ ಎಷ್ಟು ವಿಸ್ತಾರ ಮಾಡಿಸೋಕ್ಕಾಗುತ್ತೋ, ಎಷ್ಟು ಅಂದರೆ ಇಡೀ ಜೀವನ ಪರ್ಯಂತವೂ ಕೂಡ ನಾವು ಅದನ್ನು ನೋಡ್ಬೋದು. ಕೆಲವರು ಪ್ಲ್ಯಾನರ್ಸ್ ಇರ್ತಾರೆ, ಎಷ್ಟು ಚೆನ್ನಾಗಿ ಥಿಂಕ್ ಮಾಡಿ ಹೇಳ್ತಾರೆ ಅಂದರೆ ಇದಾದಮೇಲೆ ಇದು ಬರಬೇಕು, ಇದಾದಮೇಲೆ ಇದು ಬರಬೇಕು. ಈ ಒಂದು ನಮ್ಮದು ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೇಳಿದ್ರಂತೆ, ಆವಾಗಿನ ಕಾಲಕ್ಕೆ ಎಷ್ಟೋ ದುಡ್ಡು ಖರ್ಚಾಯಿತು. ಇಷ್ಟು ದುಡ್ಡು ಇಷ್ಟು ಖರ್ಚು ಮಾಡಿಬಿಟ್ಟಿದ್ಯಾ, ನಿಮಗೇನು ನಿನ್ನ ಪಾಕೆಟಿಂದ ಹಾಕ್ತೀಯಾ ಅಂತ ಕೇಳಿದ್ದಾರೆ. ಅಷ್ಟು ಪ್ಲ್ಯಾನ್ ಮಾಡಿದ್ದಕ್ಕೆ ಅವ್ರಿಗೆ ಗೊತ್ತಿತ್ತು ಇದನ್ನು ಬೆಳ್ಕೊಂಡು ಹೋಗಬೇಕು. ನಾಳೆ ದಿವಸಕ್ಕೆ ಅದು ಚಿಕ್ಕದು, ಇವತ್ತಿಗೆ ನಮಗೆ ದೊಡ್ಡದಾಗಿ ಕಾಣಿಸ್ಬೋದು. ಖರ್ಚು ಮಾಡಬೇಕಾದ್ರೆ ಜಾಸ್ತಿ ದುಡ್ಡು ಖರ್ಚಾಯಿತು ಅಂತ ಅನ್ನಿಸ್ಬೋದು. ನಾಳೆ ದಿವಸಕ್ಕೆ ಅದರ ಉಪಯೋಗ ಇದೆ. ಅದನ್ನು ಯೋಚನೆ ಮಾಡಬೇಕು. ಭವಿಷ್ಯವನ್ನು ಯೋಚನೆ ಮಾಡಿ ಇವತ್ತು ಅದನ್ನು ಕಾರ್ಯರೂಪಕ್ಕೆ ಅದನ್ನು ಇಳಿಸಿರೋದು. ಇನ್ನು ಸ್ಪೇಸ್ ಅಂತಂದರೆ ನಾವೇನಂತ ಹೇಳ್ತೀವಿ?
ಜಾಗ, ಆಮೇಲೆ ಸ್ಥಳ, ಬೇಕಾದಷ್ಟು ಹೆಸರಿದೆ. ಆಕಾಶ ಅಂತ ಹೇಳ್ತೀವಿ, ಪ್ರದೇಶ ಅಂತ ಹೇಳ್ತೀವಿ, ಗಗನ ಅಂತ ಹೇಳ್ತೀವಿ, ಬಯಲು ಅಂತ ಹೇಳ್ತೀವಿ. ಎಲ್ಲವೂ ಸ್ಪೇಸೇನೆ ಅದು ಅಲ್ವಾ. ಬಾನು ಅಂತಲೂ ಹೇಳ್ತೀವಿ, ಖಾಲಿ ಜಾಗ. ಹಾಂ, ಇವಾಗ ನಾವು ಒಂದು ಘಟನೆ ನಡೆಯುತ್ತೆ, ಆ ಘಟನೆ ಎಲ್ಲಿ ನಡೆಯುತ್ತೆ? ಆಮೇಲೆ ಯಾವುದೋ ಒಂದು ಕಾಲದಲ್ಲಿ ನಡೆಯುತ್ತೆ. ಇದು ಎರಡನ್ನ ಬಿಟ್ಟು, ಕಾಲಾದೇಶ ಬಿಟ್ಟು ಇನ್ನೆಲ್ಲಾದರೂ ಏನಾದರೂ ನಡೆಯೋದಕ್ಕೆ ಸಾಧ್ಯವೇ? ನಾವು ಈ ಕಾಲದಲ್ಲಿ ಹುಟ್ಟಿದ್ದೀವಿ, ವೈವಸ್ವತ ಮನ್ವಂತರದಲ್ಲಿ ನಾವು ಹುಟ್ಟಿದ್ದೀವಿ. ಇನ್ನೊಂದು ಮನ್ವಂತರ ಬರುತ್ತಾ? ನೆನ್ನೆ ಒಂದು ಮನ್ವಂತರ ಇತ್ತಾ? ಕಾಲ ಇತ್ತಾ? ನಾವು ನಿನ್ನೆ ಏನೋ ಆಗಿದ್ವಿ ಥಿಯಾಸಫಿ ಪ್ರಕಾರ, ಇವತ್ತು ಮಾನವರಾಗಿದ್ದೀವಾ? ನಾಳೆ ದಿವಸ ಇನ್ನೂ ಏನೋ ಇದೇ ಮಾರ್ಗದಲ್ಲೇ ಮುಂದುವರೆದ್ರೆ ಇನ್ನೇನೋ ಒಂದು ಆಗ್ತೀವಾ? ಈ ಎರಡು ಎಲ್ಲಿ ನಡೆಯುತ್ತೆ ಕ್ರಿಯೆ? ಒಂದು ದೇಶದಲ್ಲಿ ನಡೆಯುತ್ತೆ, ಒಂದು ಕಾಲದಲ್ಲಿ ನಡೆಯುತ್ತೆ. ಈ ಕಾಲ ಮತ್ತು ದೇಶವನ್ನು ನಾವು ವಿಸ್ತಾರ ಮಾಡಿಕೊಳ್ತಾ ಹೋಗಬೇಕು. ಆದ್ದರಿಂದ ಈ ಪ್ರದೇಶವನ್ನು, ಈ ವಿಶ್ವವನ್ನು ವಿಸ್ತಾರ ಮಾಡ್ಕೊಳ್ತಾ ಹೋದರೆ ಈ ವಿಶ್ವ, ಈ ಗ್ಯಾಲಕ್ಸಿ, ಈ ಮೆಗಾ ಗ್ಯಾಲಕ್ಸಿ, ಈ ಸೌರವ್ಯೂಹ ಅಂದ್ಕೊಂಡು ಇದನ್ನು ಹೇಳ್ಕೊಳ್ತಾನೇ ಹೋಗ್ತೀವಿ. ಪ್ರದೇಶವನ್ನು ವಿಸ್ತಾರ ಮಾಡ್ಕೊಳ್ತಾನೇ ಹೋಗ್ತೀವಿ. ಧ್ಯಾನ ಕೂತಾಗ ಎಲ್ಲವೂ ಒಂದು, ಗ್ಯಾಲಕ್ಸಿ ಕೂಡ ಒಂದು, ಅದು ಕೂಡ ಇಲ್ಲೇ ಇದೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ನಮಗೆ ಏನೆಲ್ಲ ತಿಳಿದಿದೆಯೋ, ತಿಳಿದಿರುವ ಪ್ರತಿಯೊಂದು ಕೂಡ ಪ್ರತಿಯೊಂದು ವಸ್ತುವು ಕೂಡ ಸ್ಥಳದಲ್ಲಿಯೇ ತನ್ನ ಅಸ್ತಿತ್ವವನ್ನು ಹೊಂದಿದೆ. ಇವಾಗ ಈ ಮೈಕ್ ಇದೆ, ಈ ಮೈಕ್ ಯಾವ ಸ್ಥಳದಲ್ಲಿದೆ? ಅಸ್ತಿತ್ವ ಹೊಂದಿದೆ ತಾನೆ. ಯಾವುದೇ ಒಂದು ವಸ್ತು ಆಗಲಿ, ಇದು ಎಲ್ಲಿದೆ, ಇದಕ್ಕೊಂದು ಅಸ್ತಿತ್ವ ಇದೆ, ಇದು ಎಲ್ಲಿದೆ, ಇದಕ್ಕೂ ಒಂದು ಅಸ್ತಿತ್ವ ಇದೆ. ಈ ರೀತಿ ಪ್ರತಿ ವಸ್ತುವು ಕೂಡ ತನ್ನ ಅಸ್ತಿತ್ವವನ್ನು ಅದು ಹೊಂದಿದೆ. ಪ್ರತಿಯೊಂದು ಘಟನೆಯೂ ಕೂಡ ಕಾಲದಲ್ಲೇ ಸಂಭವಿಸಬೇಕೇ ವಿನಃ ಕಾಲ ಬಿಟ್ಟು ಸಂಭವಿಸೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಸ್ಪೇಸ್, ಇನ್ನೊಂದು ಟೈಮ್. ಈ ನಮಗೆ ತಿಳಿದಿರೋದೇನು ಅಂದರೆ ಸೀಮಿತ ಸ್ಥಳ. ನಮಗೇನು ಗೊತ್ತು? ಹಬ್ಬಬ್ಬ ಅಂದರೆ ಬೆಂಗಳೂರು ಗೊತ್ತು, ನಮ್ಮ ಮನೆಗೆ ಗೊತ್ತು, ಸೊಸೈಟಿಗೆ ಹೋಗೋದು ಗೊತ್ತು. ಚೆನ್ನಾಗಿ ಗೊತ್ತಾ? ನಾವು ಫಾರಿನ್ಗೆ ಹೋಗ್ಬೇಕು ಅಂದರೆ, ಫಸ್ಟ್ ಟೈಮ್ ಹೋಗ್ಬೇಕು ಅಂದರೆ ಭಯ ಹೇಗೋ ಏನೋ, ಸರಿಯಾದ ಜಾಗಕ್ಕೆ ಹೋಗಿ ತಲುಪ್ತೀನೋ ಇಲ್ವೋ, ಅದು ಕೂಡ ಜಾಗನೇ ಅಲ್ವಾ? ಎಷ್ಟೆಲ್ಲ ಇರುತ್ತೆ. ಈ ಕಾಲದ ಮತ್ತು ಸ್ಥಳದ ಹಿಂದೆ, ದೃಶ್ಯ ರೂಪದ ಹಿಂದೆ ನಿಜ ರೂಪದ ಮೂಲ ತತ್ವಗಳನ್ನು ನಾವು ಅರಿಯಬೇಕು. ಇದು ಎಲ್ಲವುದರ ಹಿಂದೆ ಒಂದಿದೆ. ಯಾವುದದು? ಮೊನ್ನೆ ನಮ್ಮ ಚಿಕ್ಕಮ್ಮ ಬಿದ್ದರು. ಹೆಂಗೆ ಬಿದ್ದರು? ಎಲ್ಲ ಸರಿಗಿತ್ತು, ಆದರೂ ಯಾಕೆ ಬಿದ್ದರು? ಕಾರ್ಯ ಕಾರಣ. ಹೀಗೆ ಬಿದ್ದರು, ಇಲ್ಲಿ ಬಿದ್ದರು, ಅಷ್ಟೇ ನಮಗೆ ಗೊತ್ತು. ಹೀಗೆ ಬಿದ್ದರು, ಇಲ್ಲಿ ಬಿದ್ದರು, ಇಷ್ಟೇ ನಮಗೆ ಗೊತ್ತಿರೋದು. ಅಲ್ಲಿ ಏನೋ ಒಂದು ಇದೆ, ಕಾರ್ಯಕಾರಣ ಸಂಬಂಧ ಅನ್ನೋದಿದೆ, ಕರ್ಮ ನಿಯಮ ಅನ್ನೋದಿದೆ. ಇತಿಹಾಸಫಿನ ನಾವು ಒಳಗಡೆ ಹೋಗಿ ಎಷ್ಟು ಅರ್ಥ ಮಾಡಿಕೊಂಡ್ರೂ ಕೂಡ ನಮಗೆ ಇನ್ನೂ ಸಿಕ್ಕತ್ತೆ. ಬೊಗದಷ್ಟು ಇದೆ, ಗಣಿ ಇದು. ಆದರೂ ಅವ್ರು ಹೇಳ್ತಾರೆ, ಸತ್ಯದ ಪರದೆಯ ಒಂದು ಮೂಲೆಯಲ್ಲಿ ಇಷ್ಟು ನಾನು ಓಪನ್ ಮಾಡಿರೋದು, ಮಿಕ್ಕಿದ್ದನ್ನು ಪ್ರಯತ್ನ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಆ ಪ್ರಯತ್ನ ಮಾಡೋ ಬಗೆ ಹೇಗೆ ಅಂದರೆ ಈ ಧ್ಯಾನದ ಚಿತ್ರವನ್ನು ನಮಗವರು ಕೊಟ್ಟಿದ್ದಾರೆ. ಆದ್ದರಿಂದ ಈ ಕಾರ್ಯಕಾರಣ ಸಂಬಂಧ ಅನ್ನೋದು, ಕರ್ಮ ಅನ್ನೋದು ನಮ್ಗೆ ಗೊತ್ತಾ? ಮಾಯೆ, ಏನೋ ಆಗೋಯ್ತು, ಆಕ್ಸಿಡೆಂಟ್, ಗೊತ್ತಿಲ್ಲದೆ ಆಗೋಯ್ತು, ಹೆಂಗೆ ಬಿದ್ದೋ ನಮ್ಗೆ ಗೊತ್ತಿಲ್ಲ, ಹೆಂಗೋ ಆಗೋಯ್ತು, ಹೆಂಗಾಗತ್ತೆ ಅಷ್ಟೇ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದೇ ಅಂತ ನಮಗೆ ಗೊತ್ತಿ ಇಷ್ಟೇ ನಾವು ಕರ್ಮದ ಬಗ್ಗೆ ಓದಿರ್ಬೋದು, ತಿಳ್ಕೊಂಡಿರ್ಬೋದು. ಹೇಳಕ್ಕಾಗತ್ತಾ ಕರ್ಮನ? ನನ್ನ ಕರ್ಮ ಇದೇ ರೀತಿ ಇದೆ, ಹೀಗೇ ಆಗತ್ತೆ ಅಂತ ಹೇಳೋಕ್ಕಾಗತ್ತಾ? ಪರೀಕ್ಷೆಯಲ್ಲಿ ಪರೀಕ್ಷೆ ಇದೆ, ನನಗೆ ಓದೋಕ್ಕಾಗಿಲ್ಲ, ಏನೂ ಮಾಡಿಲ್ಲ, ಆದರೂ ಚೆನ್ನಾಗಿ ನಂಬರ್ ಬರುತ್ತೆ. ಹೆಂಗೆ ಬಂತು? ಎಲ್ಲ ಇದೆ, ಅದು ನಮಗೆ ಕಣ್ಣಿಗೆ ಕಾಣಿಸಲ್ಲ, ಇದೆ. ಒಂದೇ ಸಲ ಓದೋದು, ಫಸ್ಟ್ ಕ್ಲಾಸ್ ನಂಬರು, ಇದು ಎಲ್ಲವೂ ಕೂಡ ಅದು. ಆದ್ದರಿಂದ ಇದು ಎಲ್ಲವೂ ಕೂಡ ಮಾಯೆನೆ, ಎಲ್ಲವೂ ಮಾಯೆನೆ. ಈ ಮಾಯೆಯಿಂದ ಕೂಡಿರುವ ಸ್ಥಳ ಮತ್ತು ಕಾಲದ ಹಿಂದೆ ಇರುವ ಮೂಲಭೂತ ಕಲ್ಪನೆಗಳು ಎಂದರೆ ರೂಟ್ ಐಡಿಯಾಸ್ ಅಂತ ಹೇಳ್ತಾರೆ. ಇದನ್ನು ಆರ್ಕಿಟೈಪ್ಸ್ ಅಂತ ಕೂಡ ಹೇಳ್ತಾರೆ, ಅಂದರೆ ಮೂಲ ರೂಪಗಳು ಅಂತ ಕೂಡ ಹೇಳ್ತಾರೆ, ಮೂಲ ಮಾದರಿಗಳು ಅಥವಾ ನಕ್ಷೆ ಅಂತ ಹೇಳ್ತಾರೆ. ನಾವು ಈ ಒಂದು ಹಾಲ್ನ ಕಟ್ಟಬೇಕಾದ್ರೆ ಎಷ್ಟು ಪ್ಲ್ಯಾನ್ ಮಾಡಿದ್ರು ಅಂತ. ಈ ಹಾಲ್ ಇರಲಿಲ್ಲ, ಇದು ಡಯಾಸ್ ಇತ್ತು, ಆ ಕಡೆಗೆ ಹಾಲ್ ಇತ್ತು. ಇವಾಗ ಆಫೀಸ್ ರೂಮ್ ಏನಾಗಿದೆ, ಹಾಲ್ ಮುಂಚೆ ಆಗಿತ್ತು.
ಈಗ ಇದನ್ನು ಕಟ್ಟಬೇಕಾದ್ರೆ ಏನು ಮಾಡಿದ್ರು? ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ನ ಅವರು ಫುಲ್ ನೋಡಿದ್ರು, ಇದು ಎಲ್ಲಿಗೆ ಏನು ಮಾಡಿದ್ರೆ ತಡೆಯುತ್ತೆ, ಏನು ಮಾಡಿದ್ರೆ ತಡೆಯಲ್ಲ. ಹಾಗೆ ಅವ್ರು ಬೇಸಿಕಲಿ ಇಂಜಿನಿಯರ್ ಇದ್ದಿದ್ದರಿಂದ ಕ್ಲೀನಾಗಿ ಈ ಬಿಲ್ಡಿಂಗ್ ಸ್ಟ್ರಕ್ಚರ್ಗೆ ಒಂದು ಚೂರು ಕೂಡ ಘಾಸಿ ಆಗದಂತೆ, ಇನ್ನು ಸೌಂದರ್ಯವನ್ನು ಇನ್ನು ಹೆಚ್ಚೋ ಮಟ್ಟದಲ್ಲಿ ಅವರು ಅದನ್ನು ಪ್ಲ್ಯಾನನ್ನು ಮಾಡಿದ್ರು. ಫಸ್ಟು ನಕ್ಷೆಯನ್ನು ತಯಾರಿ ಮಾಡ್ತೀವಿ ಒಂದು ಮನೆ ಕಟ್ಟಬೇಕಾದ್ರೆ, ಆಮೇಲೆ ಅಷ್ಟೇ ಬರುತ್ತೆ. ನಾವು ಅಷ್ಟೇ ಮಾನವರಾಗಿದ್ದೀವಲ್ಲ, ಮಾನವಾತೀತನಾಗೋದಕ್ಕೆ ಒಂದು ನಕ್ಷೆ ಅನ್ನೋದಿದೆ. ಅದರ ನಂತರ ನಾವು ಆ ಮಾರ್ಗದಲ್ಲಿ ಮುಂದುವರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಮೊಟ್ಟ ಮೊದಲು ಈ ರೂಟ್ ಐಡಿಯಾಸ್ ಅನ್ನೋದು ನಮ್ಮಲ್ಲಿ ಬರಬೇಕು. ಅದೇ ಬೇರು. ಆ ಬೇರು ಅನ್ನೋದು ಇಲ್ಲದೆ ಹೋದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಒಂದು ಐಡಿಯಾ ಇಟ್ಕೊಂಡ್ರೆ ನಾವು ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ಸಾಧ್ಯ. ಐಡಿಯಾನೇ ಇಲ್ಲದೆ ಹೋದರೆ ಏನು ಕಟ್ತೀವಿ? ಸೊ ಆ ಐಡಿಯಾನೂ ಇರಬೇಕು. ಆ ಆರ್ಕಿಟೈಪ್ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿ ಇರಬೇಕು. ಈ ದೈವಿಕ ಮೂಲವನ್ನು ಗ್ರಹಿಸುವ ದಾರಿಯನ್ನು ಇದು ತೆರೆದಿಡುತ್ತೆ. ಅಂದರೆ ದೈವಿಕ ಮೂಲವನ್ನು ಗ್ರಹಣೆ ಮಾಡಬೇಕಲ್ಲ, ಅದಕ್ಕೊಂದು ದಾರಿಯೇ ತಾನೇ ನಮಗೆಲ್ಲನೂ ಕರ್ಕೊಂಡು ಹೋಗೋದು. ಮೊದಲು ಕಾಲ್ದಾರಿ ಇರುತ್ತೆ, ಅದು ಗಾಡಿ ದಾರಿ ಆಗುತ್ತೆ, ಆಮೇಲೆ ರೋಡ್ ಆಗುತ್ತೆ, ಆಮೇಲೆ ಹೈವೇ ಕೂಡ ಆಗೋಗುತ್ತೆ. ಈ ದಾರಿ ಫಸ್ಟು ಒಂದು ದಾರಿ. ಅಂದರೆ ಯಾವುದು ದಾರಿಯನ್ನು ನಾವು ಮಾಡ್ತೀವಿ? ಬಳಸು ದಾರಿಯನ್ನು ನಾವು ಮಾಡಲ್ಲ, ನೇರ ದಾರಿ. ಯಾವುದು ಹತ್ತಿರ, ಯಾವುದು ಶೀಘ್ರವಾಗಿ ಹೋಗುತ್ತೆ ಆ ದಾರಿಯನ್ನು ನಾವು ನೋಡ್ತೀವಿ. ಈ ಧ್ಯಾನ ಮಾಡೋದು ಕೂಡ ಅದೇ ರೀತಿ ಹತ್ತಿರದ ದಾರಿ. ಈ ಹತ್ತಿರದ ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಈ ದೈವಿಕ ಮೂಲವನ್ನು ಗ್ರಹಿಸೋದಕ್ಕೆ ಆ ದಾರಿಯನ್ನು ಇದು ಓಪನ್ ಅಪ್ ಆಗುತ್ತೆ. ಕೆಲವು ಸಲ ದಾರಿಗೆ ಬೇಕಾದಷ್ಟು ಅಡ್ಡ ಇರುತ್ತೆ. ಈ ಕಾಡಿನಲ್ಲಿ ಕಗ್ಗತ್ತಲೆ ರಾತ್ರಿಯಲ್ಲಿ ಕಾಡಿನಲ್ಲಿ ನಾವು ತಪ್ಪಿಸ್ಕೊಂಬಿಟ್ರೆ ಹೆಂಗೆ? ದಾರಿ ಕಾಣಲ್ಲ. ಫಸ್ಟ್ ಹೇಳೋದೇ ದಾರಿನೇ ತೋಚೋದು ಐಡಿಯಾ, ಕಾಣೋದು ಸ್ಪಷ್ಟವಾಗಿ ಫಿಸಿಕಲಿ ನಮಗೆ ಬೇಕು ತಾನೇ. ಆ ಕಾಣಿಸೋದೇ ಇಲ್ಲ ಅಂದರೆ ನಾವು ಹೆಂಗೆ ಹುಡ್ಕೊಂಡು ಹೋಗೋಕ್ಕಾಗತ್ತೆ? ಮಾರ್ಗದ ಮೇಲೆ ಬೆಳಕು ಬೀಳೋಕ್ಕೆ ತನಕನೂ ನಮಗೆ ದಾರಿ ಯಾವುದು ಅಂತ ಗೊತ್ತಿಲ್ಲ. ಅಲ್ಲಿ ಬರೀ ಒಂದಷ್ಟು ಹುಲ್ಲು ಬೆಳೆದಿರೋದೋ, ಒಂದು ರೆಂಬೆನೋ ಏನೋ ಒಂದು ದಾರಿಗೆ ಅಡ್ಡವಾಗಿದ್ದರೆ ಅದು ತೆಗೆಯೋ ತನಕ ನಮಗೆ ದಾರಿ ಗೊತ್ತೇ ಆಗೋಲ್ಲ. ಅದು ಕೂಡ ಕಾಡು ಅಂತ ಅಂದ್ಬಿಟ್ಟು ಅಲ್ಲೇ ಸುತ್ತು ಹೊಡಿತಾ ಇರ್ತೀವಿ. ಎತ್ತಲ ಕಡೆಗೋ ಹೋಗ್ತೀವಿ, ಅದಲ್ಲ ಇನ್ನೆಲ್ಲೋ ಹುಡ್ಕೊಂಡು ಹೋಗ್ತೀವಿ. ಎಷ್ಟು ಹುಡುಕಿದ್ರೂ ನಮಗೆ ಮಾರ್ಗ ಅನ್ನೋದು ಸಿಕ್ಕೋದಿಲ್ಲ. ಆದರೆ ಈ ಸ್ಪೇಸ್ ಆ್ಯಂಡ್ ಟೈಮ್ನ ನಾವು ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ತಾ ಇದ್ದರೆ ಮಾರ್ಗ ಅನ್ನೋದು ನಮಗೆ ಸಿಕ್ಕತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ದರಿಂದ HP ಬ್ಲಾವೆಟ್ಸ್ಕಿ ಅವರು ಇದನ್ನು ಏನಂತ ಹೇಳ್ತಾರೆ ಅಂದರೆ ಡ್ಯುರೇಷನ್ ಅಂತ ಹೇಳ್ತಾರೆ. ಅವಿಚ್ಛಿನ್ನವಾದ ಕಾಲಾವಧಿ. ಸ್ಥಳಕ್ಕೆ ಇವರು ಏನು ಹೇಳ್ತಾರೆ ಅಂದರೆ ದ ಎಟರ್ನಲ್ ಪೇರೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿತ್ಯತ್ವದ ತಾಯಿ ಅಥವಾ ದ ಗ್ರೇಟ್ ಮದರ್ ಅಥವಾ ಮಹಾ ತಾಯಿ ಅಂತ ಹೇಳಿ ಇದನ್ನು ಕರೀತಾರೆ. ಇದನ್ನು HPB ಅವರು ಉಪಯೋಗಿಸಿರುವಂತಹ ಪದ. ಇದನ್ನು ನೆಕ್ಸ್ಟ್ ಇಲ್ಲಿ ಏನು ಹೇಳ್ತಾರೆ? ವಿಶ್ವ ಇರಲಿ, ವಿಶ್ವ ಇಲ್ಲದೆ ಕೂಡ ಹೋಗಲಿ, ದೇವತೆಗಳು ಇರಲಿ, ದೇವತೆಗಳು ಇಲ್ಲದೆ ಇರಲಿ, ಯಾವುದು ಹಿಂದೆ ಇತ್ತು ಇವತ್ತು ಇದೆ ಮತ್ತು ಮುಂದೆ ಇರುತ್ತದೆ ಅಂತ ಒಬ್ಬರು ಪ್ರಶ್ನೆ ಕೇಳ್ತಾರೆ HP ಬ್ಲಾವೆಟ್ಸ್ಕಿ ಅವರಿಗೆ. ನಿನ್ನೆ ಇತ್ತು, ಇವತ್ತಿದೆ, ನಾಳೆ ಕೂಡ ಇರುತ್ತೆ, ಯಾವುದದು ಅಂತ ಪ್ರಶ್ನೆ ಕೇಳ್ತಾರೆ. ಏನಂತ ಉತ್ತರ ಕೊಡ್ತೀರಾ? ಸ್ಥಳ, ಸ್ಪೇಸ್ ನಿನ್ನೆನೂ ಇತ್ತು, ಇವತ್ತಿಗೂ ಇದೆ, ನಾಳೆಗೂ ಇದೆ. ಒಂದು ಮಡಿಕೆ ಇರುತ್ತೆ, ಮಡಿಕೆಗೆಲ್ಲ ಮುಂಚೆ ಈಚೆ ಎಲ್ಲ ಕ್ಲೀನಾಗಿ ಮಾಡಿಕ್ಕಿರ್ತೀವಿ. ಒಂದು ಟೈಮ್ ಬರುತ್ತೆ, ಮಡಿಕೆ ಒಳಗಡೆ ಏನಿದೆ? ಖಾಲಿ ಸ್ಥಳ ಇದೆ, ಖಾಲಿ ಜಾಗ ಇದೆ. ಮಡಿಕೆ ಒಡೆದಾಕ್ತೀವಿ, ಏನಾಯಿತು? ಮಡಿಕೆ ಸ್ಪೇಸ್ ಅಂತ ಸೇರಿತು. ಅದು ಸ್ಪೇಸು ಇದು ಸ್ಪೇಸು ಬೇರೆನಾ? ಒಂದೇ. ಅರ್ಥ ಆಯ್ತಾ? ಈಗ ಸ್ಪೇಸ್ ಬಗ್ಗೆ ಕ್ಲಾರಿಟಿ ಸಿಗ್ತಾ? ಮಡಿಕೆ ಇಮ್ಯಾಜಿನ್ ಮಾಡ್ಕೊಂಡು ಮಡಿಕೆ ಒಡೆದಾಕಿದ್ರೆ ಎಲ್ಲಿದೆ? ಒಳಗಡೆನೂ ಅದೇ, ಹೊರಗೂ ಅದೇ. ಇದನ್ನು ನಾವು ವಿಶಾಲ ಮಾಡ್ತಾ ಹೋಗ್ಬೇಕು. ವೆರಿ ಸಿಂಪಲ್. ನಮ್ಮ ಜೀವನಕ್ಕೆ ಬಂದಾಗ ವೆರಿ ಕಾಂಪ್ಲಿಕೇಟೆಡ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಸ್ಥಳ ವಿಚ್ ಈಸ್ ಎವರ್ ಬೀಯಿಂಗ್ ಆ್ಯಂಡ್ ಬಿಕಮಿಂಗ್ ಈಸ್ ಆಲ್ಸೋ ಒನ್ ಆ್ಯಂಡ್ ದಿಸ್ ಇಸ್ ಸ್ಪೇಸ್ ಅಂತ ಹೇಳ್ತಾರೆ. ಯಾವುದು ನಿರಂತರವಾಗಿ ಇದೆ ಮತ್ತು ಆಗುತ್ತಾ ಇದೆ, ಅದು ರೂಪುಗೊಳ್ತಾ ಇದೆ, ಎಲ್ಲವೂ ಕೂಡ ಒಂದೇ, ಅದು ಸ್ಥಳ. ಸ್ಥಳಕ್ಕೆ ರೂಪುಗೊಳ್ಳೋದಿದೆಯಾ? ಅಡ್ಡಿ ಹೋದ ತಕ್ಷಣ ಏನಿದೆ ಅದಿದೆ, ಸ್ವಸ್ವರೂಪ ಅನ್ನೋದು ಇರುತ್ತೆ. ಬಹು ಆಯಾಮಗಳುಳ್ಳ ಸ್ಥಳ, ಮಲ್ಟಿ ಡೈಮೆನ್ಷನಲ್ ಸ್ಪೇಸ್ ಅಂತಂದ್ಬಿಟ್ಟು ಅದನ್ನು ಹೇಳ್ತಾರೆ. ಬಾಹ್ಯಾಕಾಶ, ಇದನ್ನು ಔಟರ್ ಸ್ಪೇಸ್ ಅಂತಾರೆ. ಮತ್ತು
ಅಂತರಂಗದ ಸ್ಥಳ, ಇನ್ನರ್ ಸ್ಪೇಸ್, ಎಲ್ಲವೂ ಕೂಡ ಏಕೈಕ ಸ್ಥಳವಾಗಿದೆ. ಇನ್ನರ್ ಸ್ಪೇಸು, ಔಟರ್ ಸ್ಪೇಸು, ಮಲ್ಟಿ ಡೈಮೆನ್ಷನಲ್ ಸ್ಪೇಸು ಎಲ್ಲವೂ ಒಂದೇ, ಎಲ್ಲವೂ ಕೂಡ ಸ್ಪೇಸ್ ಆಗಿದೆ. ಅದೇ ರೀತಿ ಅನಂತ ಕಾಲವನ್ನು ಅನಂತವಾಗಿ ಅದಕ್ಕೆ ಕಾಲ ಅನ್ನೋದಕ್ಕೆ ಲಿಮಿಟೇ ಇರ್ಕೂಡ್ದು. ಕೆಲವೊಂದು ಒಳ್ಳೆ ಭಾಷಣಗಾರರು ಬಂದು ಒಳ್ಳೆ ಭಾಷಣ ಮಾಡ್ತಾ ಇರ್ತಾರೆ, ನಮಗೇನು ಗೊತ್ತಾಗತ್ತೆ? ಅವ್ರು ಬಿಗಿನಿಂಗ್ ಮಾಡಿದ್ರು ಅವ್ರು ಎಂಡ್ ಮಾಡಿದ್ರು ಅಷ್ಟೇ ನಮ್ಗೆ ಗೊತ್ತು. ಮಿಕ್ಕಿದ್ದೆಲ್ಲ ಎಲ್ಲಪ್ಪ 1 hour ಆಗೋಯ್ತಾ, ಟೈಮ್ ತೋರಿಸುತ್ತೆ 1 hour, ಎಲ್ಲಿ ಏನು ಹೇಳಿದ್ರು? ಪೂರ್ತಿ ಅಟೆಂಟಿವ್ ಆಗಿದ್ದೀನಿ. 1 hour ಹೆಂಗಾಯಿತು, ಹೇಗಾಯಿತು ಗೊತ್ತೇ ಇಲ್ಲ. ಟೈಮ್ಲೆಸ್ನೆಸ್ ಅನ್ನೋದಲ್ಲಿ ಬಂದ್ಬಿಡುತ್ತೆ. ಸಂಪೂರ್ಣ ಏಕಾಗ್ರವಾಗಿದ್ದು ಅವ್ರು ಹೇಳೋದು ನಮಗೆ ಅರ್ಥ ಆಗ್ತಾ ಇದ್ದರೆ ಅಲ್ಲಿ ಟೈಮ್ಲೆಸ್ನೆಸ್, ನಾವು ಕೂಡ ಅದರಲ್ಲಿ ಒಂದು ಆಗಿಬಿಟ್ಟಾಗ ಟೈಮ್ ಅನ್ನೋದಲ್ಲಿ ಇರೋದೇ ಇಲ್ಲ. ಅಷ್ಟೇ, ಬಿಗಿನಿಂಗ್ ಆಯಿತು, ಎಂಡ್ ಆಯಿತು, ಅಷ್ಟೇ ನಮಗೆ ಗೊತ್ತಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಇದು ನಿತ್ಯತ್ವದ್ದು, ದಿಸ್ ಇಸ್ ಎಟರ್ನಲ್ ಅಂತಂದ್ಬಿಟ್ಟು ಹೇಳ್ತಾರೆ. ಭೂತ ಇದೆ, ವರ್ತಮಾನ ಇದೆ. ವರ್ತಮಾನವನ್ನು ನಾನು ಓದ್ತಾ ಇದ್ದಾಗ ಒಂದು ಬುಕ್ ಓದಿದೆ, ಯಾವ ಥರ ಅಂತ ನಂಗೆ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ. ಅದನ್ನು ಭವ್ಯ ಅಂತ ಹೇಳಿದ್ದಾರೆ. ಭೂತ, ಭವ್ಯ, ಭವಿಷ್ಯ. ಭೂತ, ವರ್ತಮಾನ, ಭವಿಷ್ಯ ಅಂತ ನಾವು ಹೇಳ್ತೀವಿ. ವರ್ತಮಾನ ಅಂತ ಹೇಳಿಲ್ಲ ಅವರು, ಭವ್ಯ ಅಂದರೆ ಏನು? ತುಂಬ ಭವ್ಯವಾಗಿದೆ, ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆಯಪ್ಪ, ಭವ್ಯ ಭವನ, ಭವ್ಯ ಭಾರತ ಅಂತ ಹೇಳ್ತೀವಿ. ಅಂದರೆ ಅಷ್ಟೂ ಚೆನ್ನಾಗಿ ಆ ಕ್ಷಣನ ನಾವು ಅಷ್ಟು ಚೆನ್ನಾಗಿ ಮಾಡಿಕೊಳ್ಬೇಕು. ಈ ಕ್ಷಣ ಅದು ವರ್ತಮಾನ ಅಂದರೆ ಈಗ ಕ್ಷಣನ, ಎಲ್ಲವೂ ಕೂಡ ಅನಂತ ಕಾಲದಲ್ಲೇ ಇದೆ. ಭೂತ, ಭವ್ಯ, ಭವಿಷ್ಯ ಮೂರು ಕೂಡ ಅನಂತ. ಅದಕ್ಕೆ ಅಂತ ಅನ್ನೋದೇ ಇಲ್ಲ, ಅಂತ ಎಂಡ್ ಅನ್ನೋದು ಇಲ್ಲದೆ ಇರೋದಕ್ಕೆ, ಲಿಮಿಟ್ ಅನ್ನೋದು, ಪರಿಧಿ ಅನ್ನೋದು ಇಲ್ಲದೆ ಇರೋದಕ್ಕೆ ಅನಂತ ಅಂತಂದ್ಬಿಟ್ಟು ಹೇಳ್ತಾರೆ. ಎಲ್ಲವೂ ಕೂಡ ಅನಂತ ಕಾಲದಲ್ಲಿ ಇದೆ. ಇದು ಏಕಕಾಲದಲ್ಲಿ ಪರಿಧಿ ಮತ್ತು ಕೇಂದ್ರ ಬಿಂದು ಆಗಿದೆ. ಒಂದೇ ಸಮಯದಲ್ಲಿ ಆ ಸರ್ಕಂಫರೆನ್ಸು ಅದೇ ಆಗಿದೆ, ಆ ಕೇಂದ್ರವೂ ಕೂಡ ಅದೇ ಆಗಿದೆ. ಎರಡೂ ಕೂಡ ಒಂದೇ ಆಗಿದೆ. ಯಾಕಂದರೆ ಎಲ್ಲವೂ ಒಂದೇ, ಅದೇ ದೇಶ ಮತ್ತು ಕಾಲ, ಈ ಎರಡೂ ಕೂಡ ಪರಸ್ಪರ ಸಂಬಂಧವನ್ನು ಹೊಂದಿದೆ. ದೇಶ ಕಾಲ ಪರಸ್ಪರ ಸಂಬಂಧವನ್ನು ಯಾವ ರೀತಿ ಹೊಂದಿದೆ ಅಂದರೆ, ಕಾಯಿನ್ಗೆ ಹೆಡ್ಡು ಟೈಲ್ ಅನ್ನೋದು ಹೇಗೆ ಇದೆ, ಈ ದೇಶ ಕಾಲ ಅನ್ನೋದು ಎರಡೂ ಕೂಡ ಹಾಗೆಯೇ ಇದೆ. ಕಾಲವನ್ನು ನಾವು ಏನಂತ ಹೇಳ್ತೀವಿ ಅಂದರೆ 4ನೇ ಆಯಾಮ ಅಂತ ಕೂಡ ನಾವು ಅದನ್ನು ಹೇಳ್ತೀವಿ. ಟೈಮ್ನ ನಾವೇನು ಹೇಳ್ತೀವಿ ಅಂದರೆ 4th ಡೈಮೆನ್ಷನ್ ಅಂತ ಹೇಳ್ತೀವಿ. ಉದ್ದ, ಅಗಲ, ಆಳ ಅಂತ ಹೇಳಿದಾಗ ಕಾಲವನ್ನು ಇದು ಕೂಡ ಹೇಳ್ತೀವಿ. ಕಾಲ ಚಲನೆಯ ಹಿನ್ನೆಲೆಯನ್ನಾಗಿದೆ. ಮೋಷನ್, ಚಲನೆ ಅನ್ನೋದು ಇದ್ದೇ ಇದೆ ಅಲ್ವಾ, ಅದು ಸ್ಟಾಗ್ನೆಂಟ್ ಆಗಿಲ್ಲ. ಕಾಲ ಯಾವತ್ತೂ ಸ್ಟಾಗ್ನೆಂಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಅದು ಚಲನೆಯನ್ನು ಹೊಂದಿದೆ. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ, ಕಣ್ಣು ಮಿಟ್ಸ್ಕೋ ಕಾಲದಲ್ಲಿ ಎಷ್ಟೊಂದು ಬದಲಾವಣೆಗಳು ಆಗೋಗಿರುತ್ತೆ. ಎಲ್ಲಿಂದ ಆಯಿತು? ಚಲನೆ. ಆ ಚಲನೆಯ ಹಿನ್ನೆಲೆಯಲ್ಲಿದೆ. ಇದು ಮೂಲ ಚಲನೆಯೇ ಮಹಾಶ್ವಾಸ ಅಂತ ಹೇಳ್ತಾರೆ. ಉಚ್ಛ್ವಾಸ, ನಿಶ್ವಾಸ. ಮನ್ವಂತರ, ಪ್ರಳಯ ಕಾಲದಲ್ಲಿ ಎಲ್ಲ ಹೊರಟೋಯ್ತು ಅಂತ ಹೇಳ್ತೀವಿ. ಉಸಿರು ಇದ್ದೇ ಇದೆ, ಅದು ಏನೂ ಇಲ್ಲ. ಮತ್ತು ಮನ್ವಂತರದಲ್ಲಿ ವ್ಯಕ್ತಗೊಳ್ಳುತ್ತೆ. ಮನ್ವಂತರ ಪ್ರಳಯದಲ್ಲೂ ಅದೇನೇ ಇದೆ. ನಾವು ಉಸಿರು ತಗೊಂಡಾಗ, ಉಸಿರು ಬಿಟ್ಟಾಗಲೂ ಅದೇ ಇದೆ. ಇದನ್ನು ಮಹಾಶ್ವಾಸ, ದ ಗ್ರೇಟ್ ಬ್ರೆತ್ ಅಂತ ಹೇಳ್ತಾರೆ. ಈ ಗ್ರೇಟ್ ಬ್ರೆತ್ನಲ್ಲಿ ಏನಿದೆ? ಪ್ರಜ್ಞೆಯ ಉಗಮ ಇರೋದೇ ಇಲ್ಲಿ. ಇದನ್ನು ನಾವು ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು, ಈ ಕ್ಷಣಕ್ಕೆ ಅರ್ಥ ಆಯಿತು, ಈ ಕ್ಷಣಕ್ಕೆ ಅರ್ಥ ಮಾಡ್ಕೊಂಬಿಟ್ವಿ, ತಿಳ್ಕೊಂಬಿಟ್ವಿ ಅಂತ ಏನೂ ಇಲ್ಲ. ಬರೀ ಈ ಬುಕ್ಕಲ್ಲಿದೆ. ಇನ್ನೊಂದ್ಸಲಿ ನಾನು ನೋಡಬೇಕು ಪ್ರಜ್ಞೆಯ ಉಗಮ ಎಲ್ಲಿದೆ ಅಂತಂದರೆ ಮತ್ತೆ ನಾನು ಎಲ್ಲ ಹುಡ್ಕೊ ಬರಬೇಕು. ಅಯ್ಯೋ, ನಾನು ಯಾವುದೋ ಒಂದು ಲೆಕ್ಚರಲ್ಲಿ ಕೊಟ್ಟಿದ್ದೆ, ಯಾವ ಲೆಕ್ಚರಲ್ಲಿ ಹೊರಟೋಯ್ತು. ಇದು ನಮ್ಮ ಇಂದಿನ ಪರಿಸ್ಥಿತಿ. ಅಂದರೆ ಮಹಾಶ್ವಾಸದಲ್ಲಿ ಪ್ರಜ್ಞೆಯ ಉಗಮ ಇದೆ. ಮಗು ಹುಟ್ಟಿದ ತಕ್ಷಣ ಅದು ಅಳತ್ತೆ. ಯಾಕೆ ಅಳತ್ತೆ? ಉಸಿರಾಡೋದಕ್ಕಾಗೋದಿಲ್ಲ, ಅದಕ್ಕೆ ಅದು ಅಳಕ್ಕೆ ಶುರು ಮಾಡುತ್ತೆ. ಆಮೇಲೆ ಉಸಿರಾಡ್ತಾ ಇದ್ದಾಗ ಅಳು ತನಗೆ ತಾನೇ ನಿಲ್ಲುತ್ತೆ. ಈ ದೇಶ ಮತ್ತು ಕಾಲದ ಮೂಲಕ್ಕೆ ಹೋದಾಗ ಈ ಎರಡಕ್ಕೂ ಆಧಾರವಾಗಿರುವ ಏಕತ್ವದ ಸಮೀಪಕ್ಕೆ ನಾವು ಬರ್ತೇವೆ. ಎರಡಕ್ಕೂ ಆಧಾರ ಆ ಏಕತೆ, ಆ ಏಕತೆಯ
ಸಮೀಪಕ್ಕೆ ನಾವು ಬರ್ತೇವೆ. ಅಂದರೆ ಇದನ್ನು ನಾರ್ತ್ ಪೋಲ್ ಅಂತ ಇದು ನಾರ್ತ್ ಪೋಲ್ ಆದರೆ ಇದು ಸೌತ್ ಪೋಲ್. ಇಲ್ಲಿ ಏಕತೆ ಎಲ್ಲಿ ಬರುತ್ತೆ? ಮಧ್ಯದಲ್ಲಿ ನಾವು ಹೆಂಗೆ ಹೋಗೋದು? ಇದನ್ನು ಹೀಗೆ ಮಾಡೋದಲ್ಲ, ನಾವು ಮೇಲಕ್ಕೆ ಏರ್ತಾ ಇದ್ದ ಇಲ್ಲಿ ಬರುತ್ತೆ, ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಇಲ್ಲಿ ಏಕತೆ. ಇದ್ರದ್ದು ಸ್ಪೇಸ್ ಏನಿದೆ, ದೇಶ ಕಾಲದ ಸ್ಪೇಸು ಕಡಿಮೆ ಆಗ್ತಾ 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 ಮೇಲಕ್ಕೆ ಬಂದಾಗ ಇಲ್ಲಿ ಒಂದಾಗತ್ತೆ. ಇಲ್ಲಿ ಸ್ಪೇಸ್ ಅನ್ನೋದು ಏನೂ ಇಲ್ಲ. ಅಲ್ಲಿ ದೇಶ ಕಾಲ ಎರಡೂ ಬೇರೆ ಮಾಡೋಕ್ಕೆ ಆಗೋದೇ ಇಲ್ಲ. ಅಲ್ಲಿರೋದು ಒಂದೇ ಸ್ಪೇಸ್. ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಎಷ್ಟು ರೀತಿಯಲ್ಲಿ ಅವರು ನಮಗೆ ವರ್ಣಿಸಿ ಹೇಳಿದ್ದಾರೆ. ಅದರಿಂದ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಹೇಳ್ತಾರೆ, ಯಾವುದು ಸದಾ ಇರುತ್ತೆ? ಯಾವಾಗಲೂ ಇರೋದು ಯಾವುದು? ಯಾವಾಗಲೂ ಇರೋದು ಯಾವುದು? ಸ್ಥಳ. ಅವಾಗಲೇ ತಾನೇ ಹೇಳಿದ್ವಲ್ಲ ಸ್ಪೇಸ್ ಅಂತ ಅಂದ್ಬಿಟ್ಟು. ಇದು ಶಾಶ್ವತ. ಸ್ಪೇಸ್ ಇಲ್ಲದೆ ಹೋದರೆ ಯಾವ ಮ್ಯಾಟ್ರೂ ಅಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಇದು ಶಾಶ್ವತ. ಈ ಸಮಯ ಅನ್ನೋದು ಎಲ್ಲಿದೆ? ಸದಾ ಯಾವುದಿದೆ ಅಂದರೆ ಇದು ಅನುಪಾದಕ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅನುಪಾದಕ ಅದು ಯಾವುದು? ಮೊದಲು ಆದಿ, ಆಮೇಲೆ ಅನುಪಾದಕ, ಆಮೇಲೆ ಆತ್ಮ, ಆಮೇಲೆ ಬುದ್ಧಿ, ಆಮೇಲೆ ಮನಸ್ಸು. ಮನಸ್ಸಿನಲ್ಲಿ ಎರಡು ವಿಧ, ಉನ್ನತ ಮನಸ್ಸು, ಕೆಳ ಮನಸ್ಸು. ಆಮೇಲೆ ಕಾಮಲೋಕ, ಅದ್ರ ಕೆಳಗಡೆ ಸ್ಥೂಲ ಲೋಕ. ಇಷ್ಟರ ಮಟ್ಟಿಗೆ ಇದೆ. ಯಾವುದು ಸದಾ ಇತ್ತು? ಬೇರಿನ ಮೂಲದಲ್ಲಿ ಇರುವಂತಹ ಬೀಜ ಸದಾ ಇತ್ತು. ದ ಜರ್ಮ್ ಆಫ್ ರೂಟ್ ಅಂತಂದ್ಬಿಟ್ಟು ಹೇಳ್ತಾರೆ. ಆ ರೂಟ್ ಇದ್ರೇನೆ, ಅಲ್ಲಿ ಒಂದು ಜರ್ಮ್ ಇದ್ರೇನೆ, ಗರ್ಭ ಧರಿಸು ಅಂತ ಇಲ್ಲಿ ಹೇಳಿದಾರಲ್ಲ, ಕನ್ಸೀವ್ ಅಂತ. ಆ ರೂಟಲ್ಲಿ ಆ ಜರ್ಮ್ ಅನ್ನೋದು ಇದ್ರೇ ಅದು ಗಿಡ ಮರವಾಗಿ ಆಗುತ್ತೆ. ಇದಕ್ಕೆ ಏನು ಹೇಳ್ತಾರೆ? ಅಣು ರಣೀಯಾನ್ ಮಹತೋ ಮಣಿಯಾನ್ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಮಹತ್ವ ಕೂಡ ಈ ಸಣ್ಣ ಅಣುವಿನಲ್ಲಿ, ಆ ಜರ್ಮಲ್ಲಿ ಅದು ಇತ್ತು ಅಂತಂದ್ಬಿಟ್ಟು ಹೇಳ್ತಾರೆ. ಯಾವುದು ಸದಾ ಬರುತ್ತಾ ಮತ್ತು ಹೋಗುತ್ತಾ ಇರುತ್ತದೆ? ಯಾವುದು ಸದಾ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ? ಯಾವುದದು? ಆಮೇಲೆ ಈಗ ತಾನೇ ನಾವು ಹೇಳಿದೆ, ಮಹಾ ಉಸಿರು ಸದಾ ಬರ್ತಾ ಇರುತ್ತೆ, ಸದಾ ಹೋಗ್ತಾ ಇರುತ್ತೆ. ಉಸಿರನ್ನ ತಗೋತಾ ಇರ್ತೀವಿ, ಉಸಿರನ್ನ ಅದೇ ರೀತಿ ಬಿಡ್ತಾ ಇರ್ತೀವಿ. ಇದು ಯಾವುದಾಯಿತು? ಒಂದು ಸ್ಥಳ ಅನುಪಾದಕ ಲೋಕದಲ್ಲಿದೆ. ಎರಡನೇದು ಬೀಜ, ಜರ್ಮ್, ಅದು ಒಂದು ಇದೆ. ಮೂರನೇದು ಯಾವುದು? ಉಸಿರು. ಈ ಮೂರು ಬೇರೆನಾ? ಮೂರು ಬೇರೆನಾ ಅಂದರೆ ಇಲ್ಲ. ಈ ಮೂರು ಶಾಶ್ವತ ವಸ್ತುಗಳೇನೆ ಇಲ್ಲ. ಮೂರು ಕೂಡ ಒಂದೇ ಆಗಿದೆ. ಅದು ಸ್ಥಳ. ಅದನ್ನೇ ಸ್ಪೇಸ್ ಅಂತ ಹೇಳ್ತಾರೆ. ಈ ಸ್ಥಳವು ಕೇವಲ ನಾವು ಸುತ್ತಲೂ ನೋಡಿದಾಗ ಅಥವಾ ಆಕಾಶದ ಕಡೆಗೆ ನೋಡುವಾಗ ಅದು ಬಾಹ್ಯ ಸ್ಥಳವಲ್ಲ, ಇದು ಆಂತರಿಕ ಸ್ಥಳ. ಸಬ್ಜೆಕ್ಟಿವ್ ಸ್ಪೇಸ್ ಅಂತಂದ್ಬಿಟ್ಟು ಹೇಳ್ತಾರೆ. ಅದು ಆಬ್ಜೆಕ್ಟಿವ್ ಸ್ಪೇಸ್ ಅಂದರೆ ಇದು ಸಬ್ಜೆಕ್ಟಿವ್ ಸ್ಪೇಸ್. ಇದಕ್ಕೇ ನಮ್ಮ ಇನ್ನು ಸೀರಿಯಸ್ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಥಿಯೋಸಫಿಕಲ್ ಸೊಸೈಟಿನಲ್ಲಿ, ಅವ್ರು ಮೆಡಿಟೇಷನ್ ಮಾಡಬೇಕಾದ್ರೆ ಅಥವಾ ಅಟೆಂಟಿವ್ ಆಗಿರಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ಅಬ್ಸರ್ವ್ ದ ಸ್ಪೇಸ್ ಇನ್ ಬಿಟ್ವೀನ್ ಟೂ ಥಾಟ್ಸ್ ಅಂತ ಹೇಳ್ತಾರೆ. ಈ ಥಾಟ್ ಬಂದು ಇನ್ನೊಂದು ಥಾಟ್ ಬರೋದ್ರೊಳಗಡೆ ಮಧ್ಯದಲ್ಲಿ ಸ್ಪೇಸ್ ಏನಿದೆ, ಆ ಸ್ಪೇಸನ್ನು ಅಬ್ಸರ್ವ್ ಮಾಡಿ ಅಂತ ಹೇಳ್ತಾರೆ. ನಮ್ಮ ಥಾಟೇ ಇರಲ್ಲ, ಎಲ್ಲೆಲ್ಲೆಲ್ಲೆಲ್ಲೋ. ಈಗ ಕೂತ್ವಿ ಮೆಡಿಟೇಷನ್ಗೆ, ಇನ್ನು ಎಲ್ಲೋದ್ವೋ ಗೊತ್ತಿಲ್ಲ. ಇಡೀ ಪ್ರಪಂಚನ ಬೇಕಾದ ಸರಿ ರೌಂಡ್ ಹಾಕೊಂಬಂದು ಇಲ್ಲಿ ಮಧ್ಯೆ ಕೂತ್ಕೊಳ್ತೀವಿ ಅಷ್ಟೇ. ನಮ್ಮದು ಅಬ್ಸರ್ವ್ ಬಿಟ್ವೀನ್ ದ ಸ್ಪೇಸ್ ಬಿಟ್ವೀನ್ ಟೂ ಥಾಟ್ಸ್ ಅಂತ ಹೇಳ್ತಾರೆ. ಈ ಥಾಟು ಗೊತ್ತಿರಬೇಕು, ಈ ಥಾಟು ಗೊತ್ತಿರಬೇಕು. ಮಧ್ಯದಲ್ಲಿ ಯಾವ ಸ್ಪೇಸ್ ಇದೆ ಆ ಸ್ಪೇಸನ್ನು ಅರ್ಥ ಮಾಡ್ಕೊಳ್ಬೇಕು. ಅಷ್ಟು ಸೂಕ್ಷ್ಮರಾಗಬೇಕು ನಾವು, ಅಷ್ಟು ಅಲರ್ಟ್ ಆಗಿರಬೇಕು. ಅದಕ್ಕೋಸ್ಕರನೇ ಏಕಾಗ್ರತೆ, ಅಲರ್ಟ್ನೆಸ್, ಒನ್ ಪಾಯಿಂಟೆಡ್ನೆಸ್ ಅಂತ ಹೇಳೋದು ಈ ಒಂದು ಕಾರಣಕ್ಕೇನೆ. ಆ ಒನ್ ಪಾಯಿಂಟೆಡ್ನೆಸ್ ನಾವು ಇನ್ನೂ ಎಷ್ಟು ಗಂಭೀರವಾಗಿ ನಾವು ನೋಡಿ ಎಷ್ಟು ಒಳಗಡೆ ಇಳಿತೀವೋ ಅಷ್ಟು ನಾವು ಆಧ್ಯಾತ್ಮಿಕತೆಯಲ್ಲಿ ಮುಂದುವರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಚೇತನದೊಳಗೆ ಅನುಭವಿಸಬಹುದಾದ ಅಥವಾ ಪ್ರಯಾಣಿಸಬಹುದಾದ ಸ್ಥಳ ಈ ಚೇತನದ ಒಳಗಡೆಗೆ ನಮ್ಮ ಸ್ಪಿರಿಟ್ ಏನಿದೆ, ಆ ಸ್ಪಿರಿಟ್ನಲ್ಲಿ ನಾವು ಇದನ್ನು ಅನುಭವಿಸ್ಬೋದು. ಅದರೊಳಗಡೆ ನಾವು
ಪ್ರಯಾಣ ಮಾಡಬಹುದಂತ ಆದಂತಹ ಸ್ಥಳ ಅನ್ನೋದು ಇದೆ. ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಹೇಳ್ತಾರೆ, ಕಾಲ ಅನ್ನೋದು ಇರಲಿಲ್ಲ, ಏಕೆಂದರೆ ಅದು ಅವಧಿಯ ಅನಂತ ಮಡಿಲಿನಲ್ಲಿ ನಿದ್ರಿಸ್ತಾ ಇತ್ತು ಅಂತಂದ್ಬಿಟ್ಟು ಸೀಕ್ರೆಟ್ ಡಾಕ್ಟ್ರಿನ್ ಹೇಳ್ತಾರೆ. ಇಲ್ಲಿ ಕಾಲವು ನಮ್ಮ ಚೇತನದ ಸ್ಥಿತಿಗಳು ಮತ್ತು ಶಾಶ್ವತ ಅವಧಿಯೊಳಗೆ ಸಾಗುವಾಗ ಅವುಗಳ ಅನುಕ್ರಮದಿಂದ ಉಂಟಾಗುವ ಒಂದು ಭ್ರಮೆ ಮಾತ್ರ. ಇದನ್ನು ಒಂದು ರೀಲ್ ಬರ್ತಾ ಇರುತ್ತೆ, ಸುತ್ಕೊಂಡು ಹೋಗ್ತಾ ಇರುತ್ತೆ, ಇಲ್ಲಿ ನಾವು ಚಿತ್ರ ಅನ್ನೋದು ಮೂಡ್ತಾನೆ ಇರುತ್ತೆ, ನಾವು ಅದನ್ನು ನೋಡ್ತಾನೆ ಇರ್ತೀವಿ. ಈ ಭ್ರಮೆಯನ್ನು ಉಂಟು ಮಾಡುವ ಯಾವುದೇ ಚೇತನ ಇಲ್ಲದ ಸ್ಥಳದಲ್ಲಿ ಕಾಲವು ಕೂಡ ಇಲ್ಲ. ಒಂದು ಪಿಕ್ಚರ್ ರೀಲ್ ಹಾಕಬೇಕಾದ್ರೆ 3 hours 2.5 hours ರೀಲ್ ಹಾಕ್ತಾನೆ ಇರ್ತಾರೆ. ಅದೊಂದು ಸ್ಪೇಸ್ ಇರುತ್ತೆ, ಅದಕ್ಕೊಂದು ಟೈಮ್ ಅನ್ನೋದು ಇರುತ್ತೆ. ಆದರೆ ಅದು ಸತ್ಯನಾ? ಅದು ಕೂಡ ಭ್ರಮೆ, ಅದು ಕೂಡ ಹೊರಟೋಗುತ್ತೆ. ನಾವಿರೋದು ಎಲ್ಲಿ? ಭ್ರಮಾಲೋಕದಲ್ಲಿ, ಭ್ರಮೆಯ ಪ್ರಪಂಚದಲ್ಲಿ. ನಾವು ಕೂಡ ಒಂದು ಭ್ರಮೆನೇ, ನಾವು ಕೂಡ ಶಾಶ್ವತ ಇಲ್ಲ. ಆದ್ದರಿಂದ ಆಧ್ಯಾತ್ಮಿಕ ಮಾರ್ಗ ಅಂದರೆ ಎಲ್ಲರ ಆಧ್ಯಾತ್ಮಿಕ ಮಾರ್ಗಗಳು ಕೂಡ ಪ್ರೇರಣೆ, ಪರಿವರ್ತನೆಯಿಂದಾಗಿ ಜೀವನದಲ್ಲಿ ಸಂಪೂರ್ಣವಾದ ಒಂದು ತಿರುವನ್ನು ಪಡೆದುಕೊಂಡಾಗ ಆ ಕ್ಷಣದಲ್ಲಿ ಎಲ್ಲವೂ ಬದಲಾಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ನಮ್ಮ ಜೀವನದಲ್ಲಿ, ಎಲ್ಲರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಬರುತ್ತೆ. ಟರ್ನಿಂಗ್ ಪಾಯಿಂಟ್ ಬರದೇ ಹೋದರೆ ನಾವು ಇಲ್ಲಿ ಇರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಲವಾದ ಒಂದು ಏಟು ಬೀಳಬೇಕು, ಇಲ್ಲ ಹುಟ್ಟಿದಾರಭ್ಯ ನಮಗೆ ಆ ಒಂದು ಜಿಜ್ಞಾಸೆ ಅನ್ನೋದು ನಮ್ಮಲ್ಲಿ ಇರಬೇಕು. ಜ್ಞಾನವನ್ನು ಪಡ್ಕೊಳ್ಬೇಕು, ಆಧ್ಯಾತ್ಮಿಕ ಜೀವನ ಪಥದಲ್ಲೇ ನಾವು ಸಾಗಬೇಕು ಅನ್ನೋದು ಒಂದು ಇರುತ್ತೆ. ಇದು ಏನಾಗುತ್ತೆ ಅಂದರೆ ಪರ್ಸನ್ನ ಚೇಂಜ್ ಮಾಡಿಬಿಡುತ್ತೆ. ಇವಾಗ ನೀವೆಲ್ಲ ಕೂತ್ಕೊಂಡಿದ್ದೀರಾ, ನೀವೆಲ್ಲ ಈ ಕಡೆ ಗಮನ ಹರಿಸಿ ನೋಡ್ತಾ ಇದ್ದೀರಾ. ನೀವು ನೋಡ್ತಾ ಇರೋದೇನು? ನನ್ನನ್ನು ಅಲ್ವಾ? ನೀವು ಇಲ್ಲಿ ನಿಂತಾಗ ನಿಮ್ಗೆ ಏನು ಕಾಣಿಸುತ್ತೆ? ಅಲ್ಲಿರೋ ದೃಶ್ಯನೇ ಬೇರೆ, ನೀವು ಇಲ್ಲಿ ಬಂದಾಗ ಕಾಣೋ ದೃಶ್ಯನೇ ಬೇರೆ. ನಮಗೆ ಮಹಾರಾಜ ಆಗಬೇಕು. ಮಹಾರಾಜ ಆದಾಗ ಅವನ ಕಷ್ಟ, ಅವನ ಸುಖ ಅವನಿಗೆ ಗೊತ್ತು. ಅವನೇನಪ್ಪ ಸಿಂಹಾಸನದಲ್ಲಿ ವಿರಾಜಮಾನವಾಗಿ ಕೂತ್ಕೊಬಿಟ್ಟಿದ್ದಾನೆ, ಗಾಳಿ ಬೀಸ್ತಾ ಇದ್ದಾರೆ, ಸುಂದರವಾದ ದಾಸಿಯರಿದ್ದಾರೆ, ಪಕ್ಕದಲ್ಲಿ ರಾಣಿ ಇದ್ದಾಳೆ. ಆದರೆ ಅವನ ತಲೆ ಎಲ್ಲಿ ಕೆಲಸ ಮಾಡ್ತಾ ಇದೆ? ಅಷ್ಟು ಪ್ರಜೆಗಳು ಅವನ ಮನಸ್ಸಿನಲ್ಲಿ ಇದ್ದಾರೆ. ಇವರಿಗೆಲ್ಲ ಕಾಣಿಸೋದು ಒಂದೇ ರಾಜ, ಆದರೆ ರಾಜನಿಗೆ ಪ್ರಜೆಯ ಯೋಗಕ್ಷೇಮ ಅವನ ಮುಂದೆ ಇರುತ್ತೆ. ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಅವನ ಮನಸ್ಸಿನಲ್ಲಿ ಅಷ್ಟೇ ಪ್ಯೂರಿಟಿಯನ್ನು ಅವನು ಹೊಂದಿರಬೇಕು. ಇವತ್ತಿನ ದಿನದ ರಾಜಕಾರಣಿಗಳು ಅದರ್ ಬೇರೆಯವರು, ಅವ್ರಿಗೆ ಗೊತ್ತಿರೋದು ನಾನು ಮಾತ್ರ ಅಷ್ಟೆ. ಆದರೆ ಹಿಂದಿನ ಕಾಲದಲ್ಲಿ ಅದು ಇರಲಿಲ್ಲ. ಇದು ಏನನ್ನ ಮಾಡುತ್ತೆ? ಆ ತಿರುವನ್ನೋದು ಆಗುತ್ತಲ್ಲ, ಎಲ್ಲವೂ ಬದಲಾವಣೆ ಆಗಿ ಪರಿವರ್ತನೆ ಹೊಂದುವಾಗ ಅದು ನಮ್ಮನ್ನು ಯಾವ ಗುರಿಯ ಕಡೆಗೆ ಮುನ್ನಡೆಸುತ್ತೆ ಅಂತಂದರೆ ಮಾನವಾತೀತನಾಗ್ತಾನೆ, ನಿರ್ವಾಣದ ಗುರಿಯ ಕಡೆಗೆ ಅದನ್ನು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಈ ಮೊದಲನೇ ಸಾಲಿನ ಜ್ಞಾನದ ಕೊನೆಯಲ್ಲಿ ವ್ಯಕ್ತವಾಗುವ ನಾನೇ ಸಮಸ್ತ ಸ್ಥಳ ಮತ್ತು ನಾನೇ ಕಾಲ ಅನ್ನೋ ವಾಕ್ಯದಲ್ಲಿ ಈ ಪರಮ ಗುರಿಯ ಪ್ರತಿಬಿಂಬವನ್ನು ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ. ಒರಿಜಿನಲ್ ಅಲ್ಲ, ಪ್ರತಿಬಿಂಬ. ಒರಿಜಿನಲ್ ಮೂನನ್ನ ನಾವು ನೋಡ್ತಾ ಇಲ್ಲ, ಪ್ರತಿಬಿಂಬದಲ್ಲಿ ಆ ಮೂನನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸ್ಥಳ ಮತ್ತು ಕಾಲವನ್ನು ಮೀರಿ ಹೋದಾಗ ಇದನ್ನು ಯಾರು ಅನುಭವಿಸಿದ್ರು ಅಂದರೆ ಜಿಡ್ಡು ಕೃಷ್ಣಮೂರ್ತಿಯವರು ಈ ಸ್ಥಿತಿಯನ್ನು ಅವರು ಅನುಭವಿಸ್ತಾರೆ. ಇದನ್ನು ಪೂರ್ಣತೆಯ ಸ್ಥಿತಿ ಅಂತ ಹೇಳ್ತಾರೆ. ನಿತ್ಯಾನಂದನ ಮರಣವಾದ ತಕ್ಷಣ ಅವರಿಗೆ ಈ ಒಂದು ಯೂಟರ್ನ್ ತಗೊಳ್ಳೋವಂಥ ಒಂದು ಫಾಸ್ಟಾಗಿ ಆಗಿಬಿಡುತ್ತೆ. ಹಿಂದಿನ ಜನ್ಮದಲ್ಲೂ ಇತ್ತು, ಅವ್ರು ನೋಡಿದ್ರು, ಅವರಿಗೆ ಟ್ರೈನಿಂಗ್ ಕೊಟ್ಟರು, ಬೆಳೆದ ಜೀವಿಯಾಗಿದ್ದರು. ಆದರೆ ಆ ಯೂಟರ್ನ್ ಅನ್ನೋದು ಬರ್ತಲ್ಲ, ಬುದ್ಧನಿಗೂ ಆಯ್ತಲ್ಲ ಯೂಟರ್ನು. ಬರೀ 3ನೇ ನೋಡಿದ್ದು. ಬುದ್ಧ ಯೂಟರ್ನ್ ತೊಗೊಂಡ್ಬಿಟ್ಟು ಇಡೀ ಅರಮನೆನೇ ಬಿಟ್ಟು ಸತ್ಯವನ್ನು ಹುಡುಕೊಂಡು ಹೊರಟೋದ್ರು. ದುಃಖದಕ್ಕೆ ಮೂಲವನ್ನು ಅವರು ಕಂಡುಹಿಡಿಕೊಳ್ಬೇಕು ಅಂತಂದ್ಬಿಟ್ಟು. ಇದು ಕೂಡ ಜಿಡ್ಡು ಕೃಷ್ಣಮೂರ್ತಿಯವರಿಗೆ ಇದೇ ಆಯಿತು. ಈ ದೇಶ ಮತ್ತು ಕಾಲವನ್ನು ಕುರಿತು ಮಾಡುವ ಧ್ಯಾನದ ಅಭ್ಯಾಸವು ನಮ್ಮ ಚೇತನವನ್ನು ನಮ್ಮ ನಿಜವಾದ ಸ್ವರೂಪದ ಹೃದಯದ ಕಡೆಗೆ ತಿರುಗಿಸಿ ನಮ್ಮ ನಿಜವಾದ ಆತ್ಮನನ್ನು ಗುರುತಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಏಕೆಂದರೆ ಇದು ನಮ್ಮ ನಿಜವಾದ ಸ್ವರೂಪದಲ್ಲಿಯೇ ಈಗಾಗಲೇ ಅಡಗಿರುವ ಸತ್ಯದ ಮೇಲೆ ಆಧಾರಿತವಾಗಿದೆ. ಈಗಾಗಲೇ ಇದರಲ್ಲೇ ಸತ್ಯ ಅನ್ನೋದು ಅಡಗಿದೆ. ನಮ್ಮ ಸ್ವಸ್ವರೂಪ ಎಲ್ಲಿದೆ? ಇಲ್ಲೇ ಇದೆ. ತುಪ್ಪ ಬೇರೆ, ಹಾಲು ಬೇರೆ. ತುಪ್ಪ ಬೇರೆ, ಅದರಲ್ಲಿ ಹಾಲು ಕಾಣಿಸುತ್ತಾ? ಹಾಲಲ್ಲಿ ತುಪ್ಪ ಕಾಣಿಸುತ್ತಾ? ಅದನ್ನು ರೂಪಾಂತರ ಹೊಂದಿದಾಗ
ಹಾಲಿನಲ್ಲೇ ತುಪ್ಪ ಅಡಕವಾಗಿತ್ತು. ನಾವೇನು ತುಪ್ಪ ತಂದು ಬೇರೆ ಏನು ಸುರಿದಿಲ್ಲ, ಹಾಲಿನಲ್ಲೇ ಅಡಕಾಗಿತ್ತು. ಇದೇನಿದು? ಒಂದು ಮರದ ತುಂಡು. ಮರದ ತುಂಡಲ್ಲಿ ಏನಿದೆ? ಅಗ್ನಿ ಇದೆ. ಅಗ್ನಿ ಕಾಣಿಸ್ತಾ? ಮರಕ್ಕೆ ಅಗ್ನಿ ಉರಿತಾ ಇರ್ಬೇಕಾದ್ರೆ ಮರ ಇಡಿ. ಶಾಖ ಜಾಸ್ತಿ ಆದರೆ ಹಂಗೆ ಕಾಡು ತನಗೆ ತಾನೇ ಹತ್ಕೊಂಡು ಉರಿಯುತ್ತೆ ಟೆಂಪ್ರೇಚರಿಂದ. ಕಾಡು ಹೌದು, ಉಜ್ಜೋ ಅವಶ್ಯಕತೆಯೂ ಇಲ್ಲ. ಉಜ್ಜಿದ್ರೂ ಬೆಂಕಿ ಬರುತ್ತೆ. ಉಜ್ಜದೆ ಹೋದ್ರೂ ಆ ಶಾಖಕ್ಕೆ ಮರದಲ್ಲಿ ಅದು ಒಳಗಡೆ ಇತ್ತು. ನಮ್ಮ ಸ್ವಸ್ವರೂಪ ನಮ್ಮ ಒಳಗಡೆನೇ ಇದೆ. ಅದು ಹತ್ಕೊಂಡು ಉರಿಬೇಕು. ನಮ್ಮ ಸ್ವಸ್ವರೂಪ ನಮ್ಮಲ್ಲಿದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಳ್ಳು ಒಳಗಡೆ ಎಳ್ಳು ಎಣ್ಣೆ ಇದೆ, ನಮಗೆ ಕಾಣಿಸೋದು ಎಳ್ಳು ಮಾತ್ರ. ಈ ರೀತಿ ನಮ್ಮ ಸ್ವಸ್ವರೂಪ ನಮ್ಮೊಳಗಡೆ ಇದೆ, ಅದನ್ನು ನಾವು ಕಂಡುಕೊಳ್ಬೇಕು. ಇದಕ್ಕೋಸ್ಕರನೇ ಜಿಡ್ಡು ಕೃಷ್ಣಮೂರ್ತಿಗಳು ಏನು ಹೇಳಿದ್ರು ಅಂದರೆ, ಯು ಆರ್ ದ ವರ್ಲ್ಡ್. ಇಡೀ ಪ್ರಪಂಚ ನಿನ್ನೊಳಗಡೆನೇ ಇದೆ, ನೀನೇ ಇಡೀ ಪ್ರಪಂಚ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾನು ಈ ವಿಶ್ವದಲ್ಲಿದ್ದೇನೆ, ಆ ವಿಶ್ವವು ನನ್ನಲ್ಲಿಯೇ ಇದೆ. ಅನಿ ಸಮುದ್ರವನ್ನು ಸೇರಿದಾಗ ಸಮುದ್ರನೇ ಆಗುತ್ತೆ. ಅನಿ ಅನ್ನೋ ಇಂಡಿವಿಜುವಲ್ ನೇಮ್ ಅನ್ನೋದು ಇಲ್ದಂಗೆ ಆಗುತ್ತೆ. ಈ ಧ್ಯಾನವು ಕೂಡ ಮನಸ್ಸಿನಿಂದ ಯೋಚಿಸುವುದಲ್ಲ, ಯೋಚನೆ ಸಂಪೂರ್ಣವಾಗಿ ನಿಂತಾಗ ಧ್ಯಾನದ ಆರಂಭ. ಯೋಚನೆ ಮಾಡುತ್ತಲ್ಲ ನಮ್ಮ ಮನಸ್ಸು, ಅದು ಸಂಪೂರ್ಣವಾಗಿ ನಿಂತಾಗ ಧ್ಯಾನ ಅನ್ನೋದು ಆರಂಭ ಆಗುತ್ತೆ. ಇನ್ನು ಎರಡನೇ ಲೈನ್ನಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ, ನಾನು ಎಂಬ ಭಾವನೆಯಿಂದ ಕೂಡಿದೆಯೋ ಕೂಡಿಲ್ಲದೆ ಇಲ್ಲಿ ಇದೆಯೋ ಎಲ್ಲದರ ಜೊತೆ ತಾಧ್ಯಾತ್ಮ ಭಾವನೆಯನ್ನು ಹೊಂದಿ ಅಂತ ಹೇಳಿ ಅದನ್ನು ಬ್ರಾಕೆಟ್ನಲ್ಲಿ ಕೊಡ್ತಾರೆ. ಇದನ್ನು ನಮ್ಮ ಮನೋವೃತ್ತಿ ಮತ್ತು ಸ್ವಭಾವಕ್ಕೆ ಅನುಗುಣವಾಗಿ ಮಾಡಬೇಕು. ಯಾಕಂದರೆ ನಾವು ಗ್ರೂಪ್ ಸೋಲ್ ಅಂದರೆ ಸಮೂಹಾತ್ಮದಿಂದ ಏಕಾತ್ಮ ನಾವು 3 ವಿಧದಲ್ಲಿ ಹಾಕ್ತೀವಿ. ಇಚ್ಛೆಯಿಂದ, ಜ್ಞಾನದಿಂದ ಮತ್ತು ಪ್ರೇಮದಿಂದ. ಈ 3 ನಮ್ಮಲ್ಲಿ ಯಾವಾಗ ಜಾಸ್ತಿ ಇರುತ್ತೆ ಆವಾಗ ನಾವು ಗ್ರೂಪ್ ಸೋಲಿಂದ ಇಂಡಿವಿಜುವಲೈಸ್ ಸೋಲ್ಗೆ ಹಾಕ್ತೀವಿ. ಯಾರ್ಯಾರು ಯಾವ್ಯಾವುದರ ಮುಖಾಂತರ ಬರ್ತಾರೆ ಅವರಿಗೆ ಅದು ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಮತ್ತು ನಮ್ಮ ಥಿಯಾಸಫಿಯಲ್ಲಿ 7 ರೇಸ್ ಅಂತಂದ್ಬಿಟ್ಟು ಹೇಳ್ತೀವಿ. ಯಾರು ಯಾವ ರೇಖೆಗೆ ಸಂಬಂಧಪಟ್ಟಿದ್ದೇವೆ ಆ ಗುಣಲಕ್ಷಣಗಳು ನಮ್ಮಲ್ಲಿ ಹೆಚ್ಚು ಇರುತ್ತೆ. ಆದ್ದರಿಂದ ಮೊದಲು ವಸ್ತುನಿಷ್ಠವಾಗಿ ಅಂದರೆ ಆಬ್ಜೆಕ್ಟಿವ್ ಆಗಿದ್ದು, ನಂತರ ಸ್ವತಃ ವೈಯಕ್ತಿಕ ಅನುಭವದ ಮೂಲಕ ಅದು ಸಬ್ಜೆಕ್ಟಿವ್ ಆಗಿ ಆಗುತ್ತೆ. ಆದ್ದರಿಂದ ನಾವು ಮಾಡಬೇಕಾಗಿರೋದೇನು ಅಂದರೆ, ಪ್ರಶಾಂತ ಚಿತ್ತದಿಂದ ಮೌನವಾಗಿ, ನಾನು ಈ ಶರೀರವಲ್ಲ, ನಾನು ಈ ಭಾವನೆಗಳಲ್ಲ, ನಾನು ಮನಸ್ಸಲ್ಲ, ಮತ್ತು ನಾನು ಯಾರು? ಇದಕ್ಕಿಂತಲೂ ಹೆಚ್ಚಿರೋದು ಏನೋ ಒಂದು ಆಗಿರಬೇಕು, ಅದು ನಾನು. ಇವತ್ತು ನಮಗೆ ಇದಕ್ಕೆ ಮೀರಿದ್ದು ಅನ್ನೋದು ಗೊತ್ತಾಗುತ್ತೆ ವಿನಃ ಅದಕ್ಕಿಂತಲೂ ಹೆಚ್ಚು ಹೇಳಲಿಕ್ಕೆ ಏನೂ ಗೊತ್ತಾಗೋದಿಲ್ಲ. ಅದರಿಂದ ಜೆಫ್ರಿ ಹಡ್ಸನ್ ಅವರು ಏನು ಹೇಳ್ತಾರೆ ಅಂದರೆ, ನಾನು ಭೌತಿಕ ದೇಹವಲ್ಲ, ನಾನು ಆಧ್ಯಾತ್ಮಿಕ ಆತ್ಮ. ಯೋಗ ಆಫ್ ಲೈಟ್ ಅನ್ನೋದರಲ್ಲಿ ಅವ್ರು ಬರೀತಾರೆ, ನಾನು ಭೌತಿಕ ದೇಹವಲ್ಲ, ನಾನು ಆಧ್ಯಾತ್ಮಿಕ ಆತ್ಮ. ನಾನು ಭಾವನೆಗಳಲ್ಲ, ನಾನು ಆಧ್ಯಾತ್ಮಿಕ ಆತ್ಮ. ನಾನು ಮನಸ್ಸಲ್ಲ, ನಾನು ಆಧ್ಯಾತ್ಮಿಕ ಆತ್ಮ. ಈ ರೀತಿ ಅಂದ್ಕೊಂಡು ಆಧ್ಯಾತ್ಮಿಕತೆಯ ಕಡೆಗೆ ಹೋಗಬೇಕು. ಇಲ್ಲಿ ನಾನು, ನನ್ನ ಪರ್ಸ್ನಾಲಿಟಿ ಅನ್ನೋದು ಬಂದ್ಬಿಡತ್ತೆ, ನಾನು ಅನ್ನೋದು ಬರುತ್ತೆ ಅನ್ನೋದಕ್ಕೆ ಹೇಳ್ತಾರೆ ಆ ಅಹಂಕಾರ ಬೇಡ, ಪರ್ಸನಾಲಿಟಿ ಅನ್ನೋದು ಬೇಡ. ದೇಹಾತ್ಮವನ್ನು ಬಿಟ್ಟು ಮೇಲೇರಿ ಜೀವಾತ್ಮ ಭಾವದಿಂದ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದನ್ನು ಮಾಡೋದಕ್ಕೆ ನಮಗೆ ಏನಿರಬೇಕು ಅಂದರೆ, ಈ ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಪರಮಗುರು ಚರಣ ಸನ್ನಿಧಿಯಲ್ಲಿ ನಮಗೆ ಏನಂತ ತಿಳಿಸಿ ಹೇಳಿದ್ದಾರೆ ಅಂದರೆ, ಮೊದಲು ಸತ್ಯ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು. ಸತ್ಯ, ನಿತ್ಯ ಮತ್ತು ಅನಿತ್ಯ ಅನ್ನೋ ವಿವೇಕ ಅನ್ನೋದು ನಮಗೆ ಬಂದಾಗ ನಮ್ಮಲ್ಲಿ ಏನು ಬೇರೂರುತ್ತೆ ಅಂದರೆ, ಸೆನ್ಸ್ ಆಫ್ ಸೆಪರೇಟ್ನೆಸ್ ಅನ್ನೋದು ಹೊರಟೋಗುತ್ತೆ, ಪ್ರತ್ಯೇಕತಾ ಮನೋಭಾವ ಅನ್ನೋದು ಹೊರಟೋಗುತ್ತೆ, ವಿವೇಕ ಅನ್ನೋದು ಬರುತ್ತೆ. ವಿವೇಕ ಅನ್ನೋದು ಮೂಡಿದಾಗ ನಾವು ಹೋಲಿಸ್ಟಿಕ್ ಅಪ್ರೋಚ್ ಅನ್ನೋದು ಇರುತ್ತೆ. ಯಾವಾಗ ನಾವು ಎಲ್ಲವನ್ನು ಸಮಗ್ರವಾಗಿ ನೋಡ್ತೀವಿ, ನಾನು ಆತ್ಮ ಇತರರು ಆತ್ಮ ಅಂದಾಗ ಲೋಕ ಕಲ್ಯಾಣದ ಕಡೆಗೆ ನಾವು ಸಾಕ್ತೀವಿ. ಬರೀ ಸೇವೆ ಅನ್ನೋದು ಮಾತ್ರ ಇರುತ್ತೆ ವಿನಃ ಅಲ್ಲಿ ಅದು ಬಿಟ್ಟು ಇನ್ನೇನೂ ಇಲ್ಲ. ನಾವು ಈ ಪ್ರಪಂಚದಲ್ಲಿ ಯಾವ ರೀತಿ ಜೀವಿಸ್ತಾ ಇದ್ದೀವಿ ಅಂದರೆ, ಸದಾಕಾಲ ಮುಖವಾಡ ಹಾಕ್ಕೊಂಡು ಜೀವಿಸ್ತಾ ಇದ್ದೀವಿ. ಸದಾಕಾಲ ಮುಖವಾಡ, ಆ ಮಾಸ್ಕ್ ಇಲ್ಲದೆ ಇದ್ದರೆ ನಾವು ಜನರನ್ನು
ಸಂಧಿಸೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಮಗೆ ಗೊತ್ತಿರೋದು ಇದು ಮಾತ್ರ. ಆ ಮುಖವಾಡದ ಹಿಂದೆ ಇದೆಯಲ್ಲ ಒರಿಜಿನಲ್ ನಾನು, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮುಖ ನೋಡಿ ಮಣೆ ಹಾಕ್ತೀವಿ. ಒಬ್ಬೊಬ್ಬರ ಹತ್ರ ನಾವು ಮಾತಾಡಬೇಕಾದ್ರೆ ನಮ್ಮ ವರ್ತನೆ, ನಮ್ಮ ಬಾಡಿ ಲ್ಯಾಂಗ್ವೇಜೇ ಡಿಫ್ರೆಂಟ್ ಆಗಿರುತ್ತೆ. ನಾವು ಎಲ್ಲರ ಹತ್ರ ಒಂದೇ ರೀತಿ ಯಾವಾಗ ವರ್ತಿಸ್ತೀವಿ? ನನ್ನಲ್ಲಿರೋ ಆತ್ಮ ಇತರರಲ್ಲೂ ಇರುವ ಆತ್ಮ ಎರಡೂ ಒಂದೇ ಅನ್ನೋ ಒಂದು ಮಟ್ಟಕ್ಕೆ ನಮ್ಮ ಪ್ರಜ್ಞೆ ಏರಿದಾಗ ಮಾತ್ರ ಎಲ್ಲರ ಜೊತೆ ಒಂದೇ ರೀತಿ, ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೂ ಒಂದು ಅನ್ನೋದನ್ನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇನ್ನು ಮುಂದಿನ ಸಾಲದಲ್ಲಿ ಏನಂತ ಹೇಳ್ತಾರೆ ಅಂತಂದರೆ, ಅನಂತರ ತರ್ಕಬದ್ಧವಾಗಿ ಮತ್ತು ಸುಸಂಗತವಾಗಿ ಪ್ರಜ್ಞೆಯ ಸ್ಥಿತಿಗಳ ಬಗ್ಗೆ ಧ್ಯಾನ ಮಾಡಿ ಅಂತಂದ್ಬಿಟ್ಟು ಹೇಳ್ತಾರೆ. ತರ್ಕಬದ್ಧವಾಗಿ ಸುಸಂಗತವಾಗಿ ಪ್ರಜ್ಞೆಯ ಸ್ಥಿತಿಗಳ ಬಗ್ಗೆ ಜ್ಞಾನ ಮಾಡಿ. ಪ್ರಜ್ಞೆಯ ಸ್ಥಿತಿಯನ್ನು ಮಾಂಡೂಕ್ಯ ಉಪನಿಷತ್ತಿನಲ್ಲಿ ಏನಂತ ಹೇಳ್ತಾರೆ? ಜಾಗ್ರತ್, ಸ್ವಪ್ನ, ಸುಷುಪ್ತಿ ಮತ್ತು ತುರಿಯ. ಇದು 4 ಪ್ರಜ್ಞೆಯ ಹಂತಗಳು. ಜಾಗ್ರತ್ನಲ್ಲಿ ನಮ್ಮ ಇಂದ್ರಿಯ ಪ್ರಜ್ಞೆ ಇರುತ್ತೆ, ಇದನ್ನು ಸಾಮಾನ್ಯ ಪ್ರಜ್ಞೆ ಅಂತ ಹೇಳಿ ಕರೀತಾರೆ. ಸ್ವಪ್ನದಲ್ಲಿ ನಮ್ಮ ಮನಸ್ಸು ಅಂದರೆ ಅಂತರಂಗದಲ್ಲಿ, ಇದನ್ನು ವೈಯಕ್ತಿಕ ಪ್ರಜ್ಞೆ ಅಂತ ಹೇಳಿ ಕರೀತಾರೆ. ಸುಷುಪ್ತಿನಲ್ಲಿ ಡೀಪ್ ಸ್ಲೀಪ್, ಅತ್ಯಂತ ಆಳವಾಗಿ ರಾತ್ರಿ ಮಲಗಿದ್ದು ಗೊತ್ತು, ಬೆಳಗ್ಗೆ ಎದ್ದಿದ್ದು ಗೊತ್ತು, ಇನ್ನೇನು ಗೊತ್ತೇ ಇಲ್ಲ. ಡೀಪ್ ಸ್ಲೀಪ್ನಲ್ಲಿ ನಾವು ಇರ್ತೀವಿ. ಚೆನ್ನಾಗಿದ್ದೆ ಆಯ್ತಪ್ಪ, ಫ್ರೆಶ್ ಆಗಿದ್ದೀನಿ ಅಂತ ಅಷ್ಟೇ ನಾವು ಹೇಳ್ತೀವಿ. ಇಲ್ಲಿಯೂ ಅಷ್ಟೇ, ಕೆಲವರು ಈಗ ಚೆನ್ನಾಗಿ ಡೀಪ್ ಸ್ಲೀಪ್ ಮಾಡಿ ಈಗ ಎಚ್ಚರಗೊಂಡಿದ್ದಾರೆ ತುರಿಯ ಸ್ಥಿತಿಗೆ ಹೋಗೋಕ್ಕೆ. ಅದನ್ನು ಸಾಮೂಹಿಕ ಪ್ರಜ್ಞೆ ಅಂತ ಹೇಳ್ತೀವಿ. ನಂತರ ತುರಿಯ, ಇದರಲ್ಲಿ ಯಾವುದಿರುತ್ತೆ ಅಂದರೆ ಶುದ್ಧ ಪ್ರಜ್ಞೆ. ಅಪರಿಶುದ್ಧತೆ ಅನ್ನೋದೇ ಇರೋದಿಲ್ಲ. ಯಥಾವತ್ ಸ್ವಸ್ವರೂಪ ಅನ್ನೋದು ಇಲ್ಲಿ ನಾವು ಕಾಣ್ತೇವೆ. ಇದನ್ನು ಕಾಸ್ಮಿಕ್ ಪ್ರಜ್ಞೆ ಅಂತ ಹೇಳ್ತೀವಿ. ಈ ಎಲ್ಲ ಪ್ರಜ್ಞಾ ಹಂತಗಳಲ್ಲೂ ಕೂಡ ನಾವು ಇವತ್ತಿನ ದಿನ ಸಂಪರ್ಕವನ್ನು ಕಳ್ಕೊಂಡ್ಬಿಟ್ಟಿದ್ವಿ. ಅದನ್ನು ನಾವು ಪುನಃ ಕಲ್ಪಿಸಬೇಕು, ಅಥವಾ ಇದಕ್ಕೆಲ್ಲದೂ ಕೂಡ ರೀಕನೆಕ್ಟ್ ಆಗಬೇಕು ಅಂತ ಹೇಳ್ತಾರೆ. ಈ ಮೇಲಿನ 3 ಸ್ಥಿತಿಗಳಿಗೂ ಕೂಡ ಅಂದರೆ ಜಾಗ್ರತ್, ಸ್ವಪ್ನ, ಸುಷುಪ್ತಿಗೆ, ಈ 3ಕ್ಕೂ ಕೂಡ ಸಾಕ್ಷಿಯಾಗಿರುವಂತಹ ಮತ್ತು ಈ 3 ಪ್ರಜ್ಞಾ ಸ್ಥಿತಿಗಳಿಗಿಂತಲೂ ಅತೀತವಾಗಿರುವಂತಹ ಆಚೆ ಇರುವ ದೈವಿಕ ಮತ್ತು ಶುದ್ಧ ಆತ್ಮಾವಲೋಕನದ ಸ್ಥಿತಿ, ಉನ್ನತ ಆಧ್ಯಾತ್ಮಿಕ ಚೇತನದ ಸ್ಥಿತಿ, ಇದು ರಾಜಯೋಗ ಅಂತ ಕೂಡ ಅದನ್ನು ಹೇಳ್ತಾರೆ. ಈ ರಾಜಯೋಗದಲ್ಲೂ ಕೂಡ 7 ಹಂತಗಳಿದೆ. ಇದು ತುರಿಯ ಸ್ಥಿತಿಯಲ್ಲಿಯೇ ಯೋಗಿಯು ಅಮೂರ್ತವಾದುದನ್ನು ತನ್ನೊಳಗಡೆ ಪ್ರತಿನಿಧಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಮೂರ್ತ ರೂಪದಲ್ಲಿಲ್ಲ, ಅದು ಅಮೂರ್ತ ರೂಪದಲ್ಲಿ ಇದೆ. ಈ 7 ಸ್ಥಿತಿಗಳು ಯಾವುದು ಅಂದರೆ ಶುಭೇಚ್ಛ ಅಂದರೆ ಸತ್ಯವನ್ನು ತಿಳಿಯುವಂತಹ ಇಚ್ಛೆ, ವಿಚಾರಣೆ, ತನುಮಾನಸ ಅಥವಾ ಸೂಕ್ಷ್ಮತೆ, ಸಟ್ಟಾಪಟ್ಟಿ ಅಂತ ಹೇಳ್ತಾರೆ ಅಂದರೆ ಅದನ್ನು ಪರಿಶುದ್ಧಗೊಳಿಸೋದು, ಅಸಂಶಕ್ತಿ ಅಂದರೆ ಅಂಟಿಕೊಳ್ಳದೇ ಇರುವಿಕೆ, ಮತ್ತು ಪದಾರ್ಥ ಭಾವನ ಅಂದರೆ ಸತ್ಯವಾದ ತಿಳುವಳಿಕೆ ಅಥವಾ ಜ್ಞಾನ, ನಾಲೆಡ್ಜ್ ಅಂತ ಹೇಳ್ತಾರೆ. ಮತ್ತು ತುರಿಯ, ಇದನ್ನು ಮೋಕ್ಷ ಅಂತ ಹೇಳ್ತಾರೆ. ಇದಿಷ್ಟು ಪ್ರಜ್ಞೆಯ ಸ್ಥಿತಿಗಳು. ಮೊಟ್ಟ ಮೊದಲು ದೇಶ ಮತ್ತು ಕಾಲದಲ್ಲಿ ನಾವು ಏಕತಾ ಮನೋಭಾವವನ್ನು ಹೊಂದಿರಬೇಕು. ಈ 4 ಪ್ರಜ್ಞಾ ಸ್ಥಿತಿಯಲ್ಲಿ ನಮ್ಮ ಪ್ರಜ್ಞೆಯನ್ನು ಒಂದೊಂದು ಹಂತದ ಮೇಲುಗಡೆ ಕರ್ಕೊಂಡೋಗಿ ತುರಿಯ ಸ್ಥಿತಿಗೆ ಹೋದಾಗ ದುಃಖದ ನಿವಾರಣೋಪಾಯ ಗೊತ್ತಾಯಿತು. ಅದಕ್ಕೆ ಅಷ್ಟಾಂಗ ಮಾರ್ಗ ಅನ್ನೋ ರೀತಿ ಇಲ್ಲಿ 7 ಮಾರ್ಗಗಳನ್ನ ಕೊಟ್ಟಿದ್ದಾರೆ. ಥಿಯಾಸಫಿ ಸಪ್ತತೆಯನ್ನೇ ಹೇಳುತ್ತೆ. ಮೇಲಿನ 3 ಟ್ರಯಾಂಗಲ್, ಆತ್ಮ, ಬುದ್ಧಿ ಮತ್ತು ಉನ್ನತ ಮನಸ್ಸು. ಕೆಳಗಿನ ಪರ್ಸನಾಲಿಟಿ, ಭೌತಿಕ ದೇಹ, ಪ್ರಾಣಮಯ ಕೋಶ, ಕಾಮದೇಹ ಮತ್ತು ಕೆಳ ಮನಸ್ಸನ್ನು ಕೆಳ ಮನಸ್ಸನ್ನು ಯಾವ ರೀತಿ ನಾವು ತ್ಯಜಿಸಬೇಕು, ಕಳ್ಕೊಳ್ಬೇಕು, ಮತ್ತು ಉನ್ನತ ಮಟ್ಟಕ್ಕೆ ನಾವು ಏರಬೇಕಾದ್ರೆ ಯಾವುದನ್ನು ನಾವು ಸೇರಿಸ್ಕೊಳ್ತಾ ನಾವು ಹೋಗಬೇಕು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಸಿಟಿ ಲಾಡ್ಜ್ಗೆ ಅನಂತ